ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆರ್ಕಿಟೆಕ್ಟ್ ಆಗಿರುವ ಲತಾ ಕೃಷ್ಣ ಅವರ ಜೊತೆ ಮಾತುಕತೆ. ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಾಣಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಆರ್ಕಿಟೆಕ್ಟ್ ಲತಾ ಕೃಷ್ಣ ಅವರು. ಮಂಗಳೂರಿನವರಾದ ಇವರು ಈಗ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಸುಸ್ಥಿರ ಜೀವನ ಶೈಲಿಯ ಬಗ್ಗೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಗ್ರೀನ್ ಬಿಲ್ಡಿಂಗ್ ಅಥವಾ ಹಸಿರು ಕಟ್ಟಡಗಳ ಸಲಹೆಗಾರರಾಗಿದ್ದಾರೆ. ಹಸಿರು ಪಟ್ಟಣಗಳು ಅಲ್ಲದೆ ಅಪಾರ್ಟ್ಮೆಂಟ್ ಸಂಕೀರ್ಣಗಳು, ಆಸ್ಪತ್ರೆಗಳು, ಮನೆಗಳು ಇದರ ವಿನ್ಯಾಸವನ್ನ ಮಾಡಿದ್ದಾರೆ. ಹಳೆ ಕಟ್ಟಡಗಳ ಸಂರಕ್ಷಣಾ ಕೆಲಸದಲ್ಲಿ ತೊಡಗಿದ್ದಾರೆ. ಮನೆ ಹಾಗೂ ಕಟ್ಟಡಗಳ ಒಳಾಂಗಣ ವಿನ್ಯಾಸಗಾರರು ಕೂಡ ಆಗಿದ್ದಾರೆ. ತಮ್ಮ ಕಂಪನಿ ರೇವಾ ಎಕೊನಾಟ್ಸ್ ಮೂಲಕ ಸುಸ್ಥಿರ ಜೀವನ ಶೈಲಿಯ ಬಗ್ಗೆ ಹಲವು ಕೆಲಸಗಳನ್ನ ಇವರು ಮಾಡ್ತಾ ಇದ್ದಾರೆ. ಅಮೆರಿಕದ ಮಾಧ್ಯಮಗಳಲ್ಲೊಂದಾದ ಟೆಡ್ ಕಾನ್ಫರೆನ್ಸಸ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿನ ಐಡಿಯಾಸ್ ವರ್ತ್ ಸ್ಪ್ರೆಡಿಂಗ್ ಕಾರ್ಯಕ್ರಮಕ್ಕೆ ಸುಸ್ಥಿರ ಜೀವನ ಶೈಲಿ ಬಗ್ಗೆ ಮಾಡಿರುವ ಕೆಲಸಕ್ಕಾಗಿ, ಮಹಿಳೆ ಮತ್ತು ಸುಸ್ಥಿರ ಜೀವನ ಶೈಲಿ ಬಗ್ಗೆ ಮಾತಾಡ್ಲಿಕ್ಕಾಗಿ ಇವರನ್ನ ಆಹ್ವಾನಿಸಿತ್ತು. ಈ ಸುಸ್ಥಿರ ಜೀವನ ಶೈಲಿಯ ಬಗ್ಗೆ ಹಾಗೇನೆ ಅವರ ಕೆಲಸದ ಬಗ್ಗೆ ಹೆಚ್ಚಿನ ವಿವರಗಳನ್ನ ಪಡೆಯೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ. ನೀವು ಅಷ್ಟೊಂದು ಕೆಲಸಗಳನ್ನ ಮಾಡ್ತೀರಿ ಸುಸ್ಥಿರ ಜೀವನ ಶೈಲಿ ಬಗ್ಗೆ, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ಬಗ್ಗೆ. ಇದಲ್ಲದೆ ನಿಮ್ಮ ವೃತ್ತಿಯ ಹಲವಾರು ಕೆಲಸಗಳು ಜೊತೆಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡು ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಇದೆಲ್ಲ ಕೇಳಿ ತುಂಬಾ ಒಂದು ರೀತಿ ಕುತೂಹಲ ಆಗ್ತಿದೆ, ಎಲ್ಲವನ್ನ ಒಟ್ಟಿಗೆ ಕೇಳಬೇಕು ಅಂತ. ಆದ್ರೆ ಮೊದಲಿಗೆ ಈ ಸುಸ್ಥಿರ ಜೀವನ ಶೈಲಿ ಅಂದ್ರೆ ಏನು ಅಂತ ಹೇಳಿ. ಸುಸ್ಥಿರ ಜೀವನ ಶೈಲಿ ಅಂದ್ರೆ ಸಸ್ಟೈನಬಲ್ ಲಿವಿಂಗ್. ಸಸ್ಟೈನಬಿಲಿಟಿ ಕಮ್ಸ್ ಫ್ರಮ್ ಆಸ್ಪಿರೇಷನ್ಸ್. ಆಸ್ಪಿರೇಷನ್ಸ್ ಅಂದರೆ ಆಸೆ, ಆಕಾಂಕ್ಷೆ. ಸೊ ನಾವು ಮನುಷ್ಯರಲ್ಲಿ ತುಂಬ ಆಸೆ ಆಕಾಂಕ್ಷೆಗಳಿರುತ್ತೆ. ಒಳ್ಳೆ ವಾತಾವರಣದಲ್ಲಿರಬೇಕು, ಹೈಜೀನ್ ಆಗಿರಬೇಕು, ಗಾಳಿ ಬೆಳಕು ಚೆನ್ನಾಗಿರಬೇಕು, ಮತ್ತು ನಮಗೆ ಹೊರಗಡೆ ವಾತಾವರಣ ಲ್ಯಾಂಡ್ಸ್ಕೇಪ್ ಅಂತ ಏನು ಹೇಳ್ತೀವಿ ಅದರದ್ದು ಇನ್ವಾಲ್ವ್ಮೆಂಟ್ ಇರಬೇಕು. ಸೊ ವಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಆಲ್ವೇಸ್ ಕನೆಕ್ಟೆಡ್ ಟು ನೇಚರ್. ಸೊ ಸಸ್ಟೈನಬಿಲಿಟಿ ಅಲ್ಲಿಂದನೇ ಶುರುವಾಗೋದು. ಆಸ್ ಎನ್ ಆರ್ಕಿಟೆಕ್ಟ್ ನಾನು ಏನೇ ಒಂದು ಬಿಲ್ಡಿಂಗ್ ಡಿಸೈನ್ ಮಾಡಬೇಕಾದ್ರೆ ಎಂಡ್ ಆಫ್ ದ ಡೇ ಅದು ಬಿಲ್ಡಿಂಗ್ ಒಳಗಡೆ ಇರೋದು ಯಾರೋ ನಾವು ಮನುಷ್ಯರು. ಸೊ ನಮಗೆ ಮನುಷ್ಯರಿಗೆ ಒಬ್ರದ್ರ ಜೊತೆ ಒಬ್ರು ಕನೆಕ್ಟಿವಿಟಿ ಅಂತ ಏನು ಹೇಳ್ತೀವಿ, ಅದು ಎನ್ವೈರನ್ಮೆಂಟ್ ಜೊತೆಗೆ ಒಂದು ಕನೆಕ್ಷನ್ ಇರುತ್ತೆ, ನೇಚರ್ ಜೊತೆ ಕನೆಕ್ಷನ್ ಇರುತ್ತೆ, ಹ್ಯೂಮನ್ ಟು ಹ್ಯೂಮನ್ ಕನೆಕ್ಷನ್ ಇರುತ್ತೆ. ಇಲ್ಲಿಂದ ನಮ್ದು ಡಿಸೈನ್ ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದು ಜಸ್ಟ್ ಆರ್ಕಿಟೆಕ್ಚರ್ ಒಂದೇ ಅಲ್ಲ, ಪ್ರತಿಯೊಂದು ಏರಿಯಾನ ನೀವು ತಗೊಂಡ್ರು ಅಷ್ಟೇ. ನಾವು ಹೊರಗಡೆ ಹೋಗ್ಬೋದು, ಬೇರೆ ಬಿಲ್ಡಿಂಗ್ಸ್ ಅಲ್ಲಿರ್ಬೋದು, ಯಾವುದೇ ವಾತಾವರಣ ತಗೊಳ್ಳಿ, ನಮಗೆ ಎಲ್ಲಿವರೆಗೆ ನಮಗೆ ಹ್ಯೂಮನ್ ಕನೆಕ್ಷನ್ಸ್ ಏನಿರೋದಿಲ್ಲ, ಇಂಟ್ರಾಕ್ಷನ್ಸ್ ಎಲ್ಲಿರೋದಿಲ್ಲ, ಕನೆಕ್ಟ್ ವಿತ್ ನೇಚರ್ ಎಲ್ಲಿ ಸಿಗೋದಿಲ್ಲ ಅಂತ ಕಡೆ ನಮಗೆ ಆ ವಾತಾವರಣ ನಮಗೆ ಹಿಡ್ಸೋದಿಲ್ಲ. ಪರಿಸರ ಒಂದೇ ಇರೋದಿಲ್ಲ, ಪರಸ್ಪರ ಮನುಷ್ಯರ ಜೊತೆಗೆ ನಮ್ದೇನು ಹೊಂದಾಣಿಕೆ ಇರುತ್ತೆ. ವಿರ್ ಆಲ್ ಸೋಷಿಯಲ್ ಆನಿಮಲ್ಸ್. ಅದು ಹೊಂದಾಣಿಕೆ ನಮ್ಗೆ ಎಲ್ಲಿವರೆಗೆ ಇರೋದಿಲ್ಲ ಅಲ್ಲಿವರೆಗೆ ಅದು ನೀವು ಸಸ್ಟೈನಬಲ್ ಲಿವಿಂಗ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲ ಸೇರಿ ನಿಮ್ಗೆ ಹುಟ್ಕೊಳ್ಳೋದು ಸಸ್ಟೈನಬಿಲಿಟಿ. ಅಂದ್ರೆ ಒಂದು ಆರಾಮದಾಯಕವಾದ ಜೀವನ. ಆರಾಮದಾಯಕವಾದ ಅಂದ್ರೆ ಪರಸ್ಪರ ಏನು ನಷ್ಟ ಇಲ್ಲ ಅಲ್ಲಿ, ಅಲ್ವಾ? ಕರೆಕ್ಟ್. ಪರಿಸರಕ್ಕೂ ಲಾಭ, ಜನರಿಗೂ ಲಾಭ. ಹಾಗೆ. ಹೌದು. ಮತ್ತೆ ಈಗ ಹಸಿರು ಕಟ್ಟಡಗಳ ಬಗ್ಗೆ ತುಂಬಾ ಮಾತಾಡ್ತೇವೆ. ಈಗ ನೀವು ಆರ್ಕಿಟೆಕ್ಟ್ ಆಗಿ ಏನ್ ಹೇಳ್ತೀರಿ, ಅದೊಂದು ಹೊಸ ಕಾನ್ಸೆಪ್ಟಾ? ಯಾಕೆ ಇದ್ರ ಬಗ್ಗೆ ನಾವೀಗ ಹೆಚ್ಚಾಗಿ ಮಾತಾಡ್ತಾ ಇದ್ದೇವೆ? ಹಸಿರು ಕಟ್ಟಡ ಇತ್ತೀಚೆಗೆ ನಾವು ತುಂಬಾ ಕೇಳ್ತಾ ಇರೋದಷ್ಟೇ. ಆದ್ರೆ ನೀವು ನಮ್ದು ಆನ್ಸೆಸ್ಟರ್ಸ್ ಟೈಮ್ದು ಬಿಲ್ಡಿಂಗ್ಸ್ ಎಲ್ಲ ನೋಡಿದ್ರೆ, ಎನಿ ಬಿಲ್ಡಿಂಗ್ ತಮಿಳುನಾಡಿನಲ್ಲಿ ಎಷ್ಟೋ ವರ್ಷ ಹಿಂದೆ ಕಟ್ಟಿರೋ ಬಿಲ್ಡಿಂಗ್, ನಮ್ಮ ಮಂಗ್ಳೂರಲ್ಲೇ ನೋಡಿ ತೊಟ್ಟಿ ಮನೆ ಎಲ್ಲ ಇದೆ, ಅದೆಲ್ಲ ಗ್ರೀನ್ ಬಿಲ್ಡಿಂಗೇ. ಅದು ನೀವು ಒಂದು ಕಟ್ಟಡ ಮಾಡುವಾಗ ಸೂರ್ಯನ ಮರೀಲಿಕ್ಕಾಗೋದಿಲ್ಲ, ಬೆಳಕು ಮರೀಲಿಕ್ಕಾಗೋದಿಲ್ಲ, ಹಸಿರು ಮರೀಲಿಕ್ಕಾಗೋದಿಲ್ಲ. ಸೊ ಗಾಳಿ ಬೆಳಕು ಎಲ್ಲ ಬಿಲ್ಡಿಂಗ್ ಒಳಗಡೆ ಹೇಗೆ ಬರುತ್ತೆ ಅದು ಯಾವುದು ಮರೀಲಿಕ್ಕಾಗೋದಿಲ್ಲ. ಸೊ ದ್ಯಾಟ್ ಈಸ್ ಗ್ರೀನ್ ಬಿಲ್ಡಿಂಗ್. ನಮ್ದು ಆನ್ಸೆಸ್ಟರ್ಸ್ ಎಲ್ಲ ಕಟ್ತಾ ಇರೋ ಕಟ್ಟಡ ಹಾಗೆ ಇದ್ದಿದ್ದು. ಸೊ ಸಮ್ವೇರ್ ನಮ್ಗೆ ಏನಾಯ್ತು, ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಸ್ಟಾರ್ಟ್ ಆಯ್ತು, ಬ್ರಿಟಿಷರ್ಸ್ ಬಂದ್ರು, ಸ್ವಲ್ಪ ನಮ್ದು ಆರ್ಕಿಟೆಕ್ಚರ್ ಸ್ಟೈಲ್ ಎಲ್ಲ ಸ್ವಲ್ಪ ಚೇಂಜ್ ಆಯ್ತು. ಇಂಡಿಯಾದಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ ತುಂಬಾ ಜನ ಬಂದಿದ್ದಾರೆ, ಮೊಘಲ್ಸ್ ಬಂದಿದ್ದಾರೆ, ಬ್ರಿಟಿಷರ್ಸ್ ಬಂದಿದ್ದಾರೆ. ಸೊ
ವಿ ಹ್ಯಾವ್ ಗಾನ್ ಥ್ರೂ ಅ ಲಾಟ್ ಆಫ್ ಪ್ರಾಸೆಸ್ ಇನ್ವಾಲ್ವ್ ಆಗಿದೆ ಇಲ್ಲೆಲ್ಲ. ಅದು ನಮ್ಮ ಕಟ್ಟಡ ವಿನ್ಯಾಸಗಳಲ್ಲೂ ನಮ್ಮ ಗೊತ್ತಾಗ್ತದೆ ಎಲ್ಲ ಕಡೆ ಅಲ್ವಾ? ಕಟ್ಟಡ ವಿನ್ಯಾಸ ಒಂದೇ ಅಲ್ಲ, ಹ್ಮ್. ನೀವು ನಮ್ದು ಫ್ಯಾಷನ್ ಇಂಡಸ್ಟ್ರಿ ತಗೊಳ್ಳಿ, ನಾವು ಹಾಕೊಳ್ಳೋ ಉಡುಪುಗಳು ತಗೊಳ್ಳಿ, ಎಲ್ಲಾ ಹೌದು. ಕಡೆ ಊಟ ತಿಂಡಿ ಬಗ್ಗೆ ತಗೊಳ್ಳಿ, ಫುಡ್, ಎಲ್ಲ ಕಡೆ ನಮ್ದು ಇನ್ಫ್ಲೂಯೆನ್ಸ್ ಆಗೋಗಿದೆ. ಸೊ ಬಟ್ ಸಮ್ವೇರ್ ವಿ ಹ್ಯಾವ್ ಲಾಸ್ಟ್ ಆರ್ ಟ್ರೆಡಿಷನ್. ಸೊ ಇವಾಗೇನೋ ಜನ ಎಚ್ಚೆತ್ಕೋತಾ ಇದ್ದಾರೆ, ಹೌದು ನಮ್ದು ಪುರಾತನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಸರಿ ಇತ್ತು ಅಂತ. ಸೊ ಅದು ವಾಪಸ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ರೂಟ್ಸ್ ಹೌದು. ಅಷ್ಟೇ. ಹ್ಮ್. ಸೊ ಎಲ್ಲ ಹಾಳಾಗಿದೆ, ಈಗ ನಾವು ವಾಪಸ್ ಹಿಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಹ್ಮ್. ಸೊ ಗ್ರೀನ್ ಬಿಲ್ಡಿಂಗ್ ಇಸ್ ನಥಿಂಗ್ ಬಟ್ ನಮ್ಮ ಆನ್ಸೆಸ್ಟರ್ಸ್ ಏನ್ ಮಾಡ್ತಾ ಇದ್ರು, ದಟ್ ವಾಸ್ ಗ್ರೀನ್ ಬಿಲ್ಡಿಂಗ್. ಈಗ ಹೆಚ್ಚೆಚ್ಚಾಗಿ ಅದೇ ರೀತಿ ವಿನ್ಯಾಸ ಮಾಡ್ಲಾಗತ್ತಾ? ಅಂದ್ರೆ ಗಾಳಿ ಬೆಳಕು ಎಲ್ಲ ಬೇಕು, ಎಲ್ಲ ಎಲ್ರಿಗೂ ಬಿಲ್ಡಿಂಗ್, ಗೊತ್ತಿದೆ. ಪ್ರತಿಯೊಂದು ಬಿಲ್ಡಿಂಗ್ ಗ್ರೀನ್ ಬಿಲ್ಡಿಂಗ್ ಅಂತ ಇರೋದಿಲ್ಲ. ನನ್ನ ಪ್ರಕಾರ ನಾವ್ ಯಾವ್ದೇ ಬಿಲ್ಡಿಂಗ್ ಡಿಸೈನ್ ಮಾಡ್ಲಿ, ಪ್ರತಿಯೊಂದು ಬಿಲ್ಡಿಂಗ್ ಶುಡ್ ಲಿವ್ ಇನ್ ದ ಕಾನ್ಸೆಪ್ಟ್ ಆಫ್ ಗ್ರೀನ್ ಬಿಲ್ಡಿಂಗ್. ಒಂದು ಪ್ರಾಬ್ಲಮ್ ಏನಾಗುತ್ತೆ, ಸ್ಪೇಸ್ ಕನ್ಸ್ಟ್ರೆಂಟ್ ಇರುತ್ತೆ ಇವಾಗ, ಹೌದು. ಹೊಸ ಪ್ರಾಬ್ಲಮ್ ನಮಗೆ. ಆದ್ರೆ ಒಂದು ಟೈಮ್ ಕನ್ಸ್ಟ್ರೆಂಟ್ ಇರುತ್ತೆ. ಆದ್ರೆ ನಾವೇನ್ ಮರಿಬಾರ್ದು, ಟೈಮ್ ಅಂಡ್ ಸ್ಪೇಸ್ ಪರ್ಮನೆಂಟ್ ಆಗಿ ಕನ್ಸ್ಟ್ರೆಂಟ್ ಅಲ್ಲ, ಅದು ನಾಳೆ ಪುನಃ ಬದಲಾಗುತ್ತೆ ಅದು. ಈಗ ಇವತ್ತು ನಾನೊಂದು ಮನೆ ಕಟ್ತಾ ಇದ್ರೆ ನಾನೇನ್ ಯೋಚನೆ ಮಾಡ್ಬೇಕು, ಇವತ್ತಿಂದ ಒಂದು ಜನರೇಷನ್ ಬಗ್ಗೆ ನಾನು ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು. ಇನ್ನ ಒಂದು 5 ಜನರೇಷನ್ ಬರುವಾಗ ಆ ಮನೇಲಿ ಇರ್ಲಿಕ್ಕೆ ಇಷ್ಟಪಡ್ತಾರ, ಡು ದೇ ರಿಯಲಿ ವಾಂಟ್ ಟು ಲಿವ್ ಇನ್ ದಟ್ ಹೌಸ್, ಅದನ್ನ ಯೋಚನೆ ಮಾಡ್ಬೇಕು. ಸೊ ಆರ್ಕಿಟೆಕ್ಟ್ಸ್ ಆಗಿ ನಾವು ಮೈಕ್ರೋ ಲೆವೆಲ್ ಅಲ್ಲಿ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಬಿಲ್ಡಿಂಗ್ ಬಗ್ಗೆ ಆಯ್ತು. ಕಮ್ಯುನಿಟಿ ನೀವು ತಗೊಂಡ್ರೆ ಲೋ ಕಾಸ್ಟ್ ಹೌಸಿಂಗ್ ಎಲ್ಲ ಇರುತ್ತೆ. ಈಗ ಒಂದು ಕಟ್ಟಡ ಮಾಡುವಾಗ ಅವ್ರಿಗೆ ಒಂದು ಪ್ರಾಬ್ಲಮ್ ಇದೆ. ಎಂತ ಪ್ರಾಬ್ಲಮ್? ಜನರಿಗೆ ಮನೆ ಇಲ್ಲ, ಅವ್ರಿಗೆ ಮನೆ ಕಟ್ಟಿ ಕೊಟ್ಬಿಡ್ಬೇಕಷ್ಟೇ. ಆದ್ರೆ ನೀವು ಲೋ ಕಾಸ್ಟ್ ಹೌಸಿಂಗ್ ಮಾಡುವಾಗ ಅಲ್ಲಿರೋ ಜನರ ಜೊತೆ ನೀವು ಇಂಟ್ರಾಕ್ಷನ್ಸ್ ಮಾಡಿದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಅವರಿಗೆ ಒಂದೇ ಏನಂದ್ರೆ ದೇ ಲವ್ ಶೇರಿಂಗ್ ಥಿಂಗ್ಸ್. ಯಾಕಂದ್ರೆ ಅವ್ರ ಹತ್ರ ಹಣ ಇಲ್ಲ, ಎಲ್ಲರೂ ಪುವರ್ ಪೀಪಲ್, ಯಾರ ಹತ್ರ ಕೂಡ ಹಣ ಇಲ್ಲ. ಅವ್ರ ಹತ್ರ ಒಂದೇನಾದ್ರೂ ಒಬ್ರು ಮನೇಲಿ ಮದ್ವೆ ಇದೆ ಅನ್ಕೊಳ್ಳಿ, ದೇ ಶೇರ್ ದ ಸ್ಪೇಸ್. ಸೊ ಸೆಂಟ್ರಲ್ ಒಂದು ಸ್ಪೇಸ್ ಇರುತ್ತೆ. ಈಗ ಒಬ್ಬ ಮನೆಗೆ ನ್ಯೂಸ್ ಪೇಪರ್ ಬಂದ್ರೆ ಅಲ್ಲಿರೋ ಎಲ್ಲರೂ ಅದೇ ನ್ಯೂಸ್ ಪೇಪರ್ ಹಂಚ್ಕೊಂಡು ಓದೋದು. ಸೊ ಅದು ಹಂಚ್ಕೊಳ್ಳುವಾಗ ಅದು, ಸೊ ಫೈನಲಿ ಯು ಗೆಟ್ ಟು ನೋ, ನೀವು ಬರೀ ಮನೆ ಮಾಡ್ತಾ ಇಲ್ಲ ಅವರಿಗೆ, ಯು ಆರ್ ಡೂಯಿಂಗ್ ಅ ಕಮ್ಯುನಿಟಿ ಸ್ಪೇಸ್. ಎಲ್ಲರೂ ಒಟ್ಟಿಗೆ ಇರ್ಲಿಕ್ಕೆ ಒಂದು ಜಾಗ. ದಿಸ್ ಈಸ್ ಸಮಥಿಂಗ್ ದಟ್ ಈಸ್ ಲ್ಯಾಕಿಂಗ್ ಇನ್ ಈಚ್ ಅಂಡ್ ಎವ್ರಿ ಸ್ಪೇಸ್. ಹಣ ಇಲ್ವಾ, ದೇ ಡೋಂಟ್ ಹ್ಯಾವ್ ರೈಟ್ ಟು ಲಿವ್. ನಾವು ಮಾಡೋದು ಹಾಗೇನೆ. ಇವಾಗ ತುಂಬಾ ಹಣ ಉಂಟಾ, ಒಳ್ಳೆ ಬಿಲ್ಡಿಂಗ್, ಹಣ ಇಲ್ವಾ, ದೇ ಲಿವ್ ಇನ್ ಅ ವೆರಿ ಬ್ಯಾಡ್ ಕಂಡೀಷನ್ಸ್. ಎಂಡ್ ಆಫ್ ದ ಡೇ ವಿ ಶುಡಂಟ್ ಫರ್ಗೆಟ್, ಅವ್ರು ಕೂಡ ಹ್ಯೂಮನ್ ಬೀಯಿಂಗ್ಸ್. ಸೊ ಇವನ್ ದೇ ಡಿಸರ್ವ್ ಟು ಲಿವ್ ಅ ಗುಡ್ ಲೈಫ್. ಆರ್ಕಿಟೆಕ್ಟ್ ಪ್ರಾಬ್ಲಮ್ಸ್ ಮಧ್ಯದಲ್ಲಿ ಬಂದಾಗ ಡಿಸೈನ್ ಸೊಲ್ಯೂಷನ್ ಇಟ್ಕೊಂಡು ವಿ ಥಿಂಕ್ ಎಟ್ ಅ ಮ್ಯಾಕ್ರೋ ಲೆವೆಲ್, ವಿ ಡೋಂಟ್ ಥಿಂಕ್ ಎಟ್ ಅ ಮೈಕ್ರೋ ಲೆವೆಲ್. ಸರಿ. ಮತ್ತೆ ಈಗ ಹಸಿರು ಪಟ್ಟಣ ಅಂತ ಹೇಳ್ತೇವೆ ನಾವು, ಏನದು? ಹಸಿರು ಪಟ್ಟಣ ಅಂದ್ರೆ ಇಟ್ಸ್ ದ ಸೇಮ್ ಥಿಂಗ್, ಇಟ್ಸ್ ದ ಲಿವಿಂಗ್ ಕಂಡೀಷನ್ಸ್ ಆಫ್ ದ ಪೀಪಲ್. ಡ್ರೈನೇಜ್ ಸಿಸ್ಟಮ್ ಇಂದ ಹಿಡಿದು ಸರ್ವಿಸಸ್ ಇಂದ ಹಿಡಿದು ಎವ್ರಿಥಿಂಗ್ ಶುಡ್ ಬಿ ಇನ್ ಸಿಂಕ್. ಒಂದು ಕ್ಯಾಟಗರಿನ ಅಲ್ಲಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಗೋ ಹೇವೈರ್. ಅಲ್ಲಿ ಫೈನಲಿ ಏನಾಗುತ್ತೆ, ದ ಕಮ್ಯುನಿಟಿ ಬಿಹೇವಿಯರ್ ಪ್ಯಾಟರ್ನ್ಸ್ ವಿ ಹ್ಯಾವ್ ಟು ಕನ್ಸಿಡರ್ ದ್ಯಾಟ್. ಈಗ ನೀವು ಯುರೋಪಲ್ಲೆಲ್ಲ ನೋಡಿದ್ರೆ ಕಟ್ಟಡ ಶೈಲಿ ಎಲ್ಲ 4 ಮನೆ ಒಂದು ರೋನಲ್ಲಿ ಇದ್ರೆ ನೋಡ್ಲಿಕ್ಕೆ ಹೊರಗಡೆಯಿಂದ ಒಂದೇ ತರ ಇರುತ್ತೆ, ಬಟ್ ನೀವು ಒಳಗಡೆ ಹೋದಾಗ್ಲೇನೆ ಗೊತ್ತಾಗುತ್ತೆ ಈಚ್ ಒನ್ ಹ್ಯಾಸ್ ದೇರ್ ಓನ್ ಇಂಡಿವಿಜುವಾಲಿಟಿ. ನಮ್ ಇಂಡಿಯನ್ ಆರ್ಕಿಟೆಕ್ಟ್ಸ್ ಕೂಡ ಸುಮಾರು ಜನ ಇದ್ದಾರೆ, ಚಾರ್ಲ್ಸ್ ಕೊರಿಯಾ ಇದ್ದಾರೆ, BV ದೋಶಿ ಇದ್ದಾರೆ. ಇಫ್ ಯು ಗೋ ಅಂಡ್ ಸ್ಟಡಿ ದೇರ್ ಬಿಲ್ಡಿಂಗ್ಸ್, ದವ್ ಡನ್ ಇಟ್ ಇನ್ ಅ ವೆರಿ ಅಮೇಸಿಂಗ್ ವೇ. ಅವ್ರದ್ದು ನೋಡ್ಲಿಕ್ಕೆ ಹೊರಗಡೆಯಿಂದ ಸೇಮ್ ಇದ್ರು, ಈಗ ಒಂದು 4 ಮನೆ ಒಂದು ರೋನಲ್ಲಿ ಮಾಡಿದ್ರೆ ಹೊರಗಡೆಯಿಂದ ಸೇಮ್ ಇರುತ್ತೆ, ಬಟ್ ನೀವು ಒಳಗಡೆ ಹೋಗುವಾಗ ಈಚ್ ಬಿಲ್ಡಿಂಗ್ ಹ್ಯಾಸ್ ಇಟ್ಸ್ ಓನ್ ಐಡೆಂಟಿಟಿ. ಯಾಕಂದ್ರೆ ಅಲ್ಲಿರೋ ಜನ ಬೇರೆ. ಸೊ ಮನೆಗೆ ಒಂದು ವ್ಯಕ್ತಿತ್ವ ಇದ್ದ ಹಾಗೆ. ಸೊ ದೆನ್ ಯು ರಿಯಲೈಸ್ ಇಟ್ ಇಸ್ ನಾಟ್ ದ ಸೇಮ್. ಸೊ ಸೇಮ್ ಥಿಂಗ್ ಸಿಟಿ ಲೆವೆಲ್ಗೆ ಬಂದಾಗ ಕೂಡ ದ ಪ್ಯಾಟರ್ನ್ಸ್ ದಟ್ ಯು ಕ್ರಿಯೇಟ್, ಎವ್ರಿಥಿಂಗ್ ಮ್ಯಾಟರ್ಸ್. ಸೊ ಅನ್ಲೆಸ್ ವಿ ಸ್ಟಡಿ ಅಲ್ಲಿರೋ ಜನ, ಅವ್ರದ್ದು ಲೈಫ್ ಸ್ಟೈಲ್ ಹೇಗಿದೆ, ಅವ್ರದ್ದು ಲಿವಿಂಗ್ ಹ್ಯಾಬಿಟ್ಸ್ ಹೇಗಿದೆ, ಬಿಹೇವಿಯರ್ ಪ್ಯಾಟರ್ನ್ಸ್ ಹೇಗಿದೆ, ಇದನ್ನೆಲ್ಲ ಸ್ಟಡಿ ಮಾಡದೆ ನೀವೊಂದು ಸಿಟಿ ಕೂಡ ಡಿಸೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಕರೆಕ್ಟ್ ಆಗಿ. ಸೊ ಏನಾಗುತ್ತೆ, ಎಂಡ್ ಆಫ್ ದ ಡೇ ರೋಡ್ ಬ್ಲಾಕ್ಸ್, ಟ್ರಾಫಿಕ್ ಜಾಮ್ಸ್. ಇವತ್ತು ನಾವೇನೇನ್ ನೋಡ್ತಾ ಇದೀವಿ, ಇಟ್ ಈಸ್ ದ ರಿಸಲ್ಟ್ ಆಫ್ ಪುವರ್ ಪ್ಲಾನಿಂಗ್. ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಮಾಡುವಾಗ, ಡಿಸೈನ್ ಮಾಡುವಾಗ ಇವತ್ತಿಂದ ಬಗ್ಗೆ ಮಾತ್ರ ಯೋಚನೆ ಮಾಡೋದು. ಅವತ್ತಿಗೆ ಏನ್ ಬೇಕೋ ದೂರಾಲೋಚನೆ ಸಿಟಿ ಲೆವೆಲ್ ಅಲ್ಲಿ ಕೂಡ ಇಲ್ಲ. ಸಿಟಿ ಲೆವೆಲ್ ಅಲ್ಲಿ ಒಂದು ಫ್ಲೈಓವರ್ ಮಾಡ್ಬೇಕು, ಇಲ್ಲ ಎಂತದೋ ಒಂದು ರೋಡ್ ಸರಿ ಮಾಡ್ಬೇಕು, ರೋಡ್ ವೈಡ್ನಿಂಗ್ ಮಾಡ್ಬೇಕು. ಇವತ್ತಿದು ಪ್ರಾಬ್ಲಮ್, ಈ ಏರಿಯಾನಲ್ಲಿ ಟ್ರಾಫಿಕ್ ಜಾಮ್ ಇದೆ, ಯು ವೈಡನ್ ದ ರೋಡ್. ನೆಕ್ಸ್ಟ್ 10 years ಹ್ಯಾವ್ ಯು ಪ್ಲಾನ್ಡ್ ಇಟ್? ಸೊ ಒಂದು ಸಿಟಿ ನಾವು ಪ್ಲಾನ್ ಮಾಡಿದಾಗ ಒಂದು 10 year ಪ್ಲಾನಿಂಗ್ ಅದರಲ್ಲಿ ಇಲ್ಲ ಅಂದ್ರೆ, ಅಪ್ ಟು 10 years ಅದು ಸರ್ವೈವ್ ಆಗ್ಲಿಲ್ಲ ಅಂದ್ರೆ ಇಟ್ ಈಸ್ ಅ ಪುವರ್ ಪ್ಲಾನಿಂಗ್. ಜಾಸ್ತಿ ಥಾಟ್ಸ್ ಕೊಟ್ಟಿಲ್ಲ. ಸೊ ದಟ್ ಈಸ್ ವೆನ್ ದ ಪರ್ಸನ್ ವುಡ್ ಹ್ಯಾವ್ ಡಿಸೈನ್ ಎಟ್ ಅ ಮೈಕ್ರೋ ಲೆವೆಲ್. ನಾನು ಅದೇ ಹೇಳಿದ್ದು, ವಿ ಹ್ಯಾವ್ ಟು ಡಿಸೈನ್ ಎಟ್ ಅ ಥಿಂಕ್ ಎಟ್ ಅ ಮ್ಯಾಕ್ರೋ ಲೆವೆಲ್. ದೂರದೃಷ್ಟಿ ಇಟ್ಕೊಂಡು ಡಿಸೈನ್ ಮಾಡ್ಬೇಕು. ಕಟ್ಟಡನೇ ಇರ್ಬೋದು, ಸಿಟಿನೇ ಇರ್ಬೋದು. ಇನ್ನೊಂದು ಮುಂದೆ 10-15 ವರ್ಷದಲ್ಲಿ ನಮ್ಮ ಊರು ಅಥವಾ ನಾವು ಎಲ್ಲಿ ಆ ವಿನ್ಯಾಸ ಮಾಡ್ತೇವೋ ಆ ಪಟ್ಟಣ ಅದ್ ಹೇಗೆ ಬದಲಾಗಬಹುದು ಅಂತ ಯೋಚನೆ ಮಾಡಿ ವಿನ್ಯಾಸ ಮಾಡ್ಬೇಕಾಗುತ್ತೆ ಅಲ್ವಾ? ಮತ್ತೀಗ ಸುಮಾರು ಎಷ್ಟು ವರ್ಷದಿಂದ ನೀವು ಬೆಂಗಳೂರಲ್ಲಿ ಇದ್ದೀರಿ? ಬೆಂಗಳೂರಲ್ಲಿ ಒಂದು 16 ವರ್ಷ ಆಯ್ತು.
ಅಂದ್ರೆ ಅವತ್ತಿನಿಂದ ಅಂದ್ರೆ 16 ವರ್ಷದಿಂದ ನೀವು ಆರ್ಕಿಟೆಕ್ಟ್ ಆಗಿ ಅಲ್ಲಿ ಹೌದು. ಕೆಲಸ ಮಾಡ್ತಾ ಇದ್ದೀರಿ. ನಿಮ್ದೇ ಆದ ಒಂದು ಕಂಪನಿ ಇದೆ. ಹೌದು. ಸಾಮಾನ್ಯವಾಗಿ ಯಾವ ರೀತಿಯ ಕೆಲಸಗಳನ್ನ ತಗೊಳ್ತೀರಿ? ಸೊ ನಂದು ಫರ್ಮ್ ಸ್ಟಾರ್ಟ್ ಮಾಡಿ 10 years ಆಯ್ತು. ಅದಕ್ಕಿಂತ ಮುಂಚೆ ಬಿಲ್ಡರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಸುಮಾರು ಬಿಲ್ಡರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಮ್ಯಾಂಗ್ಳೂರಲ್ಲಿ, ಬ್ಯಾಂಗ್ಳೂರಲ್ಲಿ ಕೂಡ. ಸೊ ನಾವು ಬೇಸಿಕಲಿ ನಾವೆಲ್ಲೂ ರಿಸ್ಟ್ರಿಕ್ಷನ್ ಹಾಕೊಂಡಿಲ್ಲ, ಇದೇ ತರ ಬಿಲ್ಡಿಂಗ್ ಮಾಡ್ತೀವಿ ಅಂತ. ಸೊ ಅಪಾರ್ಚುನಿಟೀಸ್ ಹೇಗ್ ಬರುತ್ತೆ ಹಾಗೆ, ಯಾವ ರೀತಿ ಬಿಲ್ಡಿಂಗ್ ಬರುತ್ತೆ, ಚಿಕ್ಕದೇ ಇರ್ಬೋದು, ದೊಡ್ಡದೇ ಇರ್ಬೋದು. ಸೊ ನನಗೆ ತುಂಬಾ ಸಲ ನನಗೆ ತುಂಬಾ ಲೋ ಕಾಸ್ಟ್ ಅಲ್ಲಿ ಮನೆ ಮಾಡ್ಕೊಡಿ ಅಂತ ಬಂದಿರೋ ಕ್ಲೈಂಟ್ಸು ಇದಾರೆ, ಅಂಡ್ ತುಂಬಾ ಹಣ ಖರ್ಚು ಮಾಡಿ ಬಂಗ್ಲೋ ಕಟ್ಕೊಳ್ಳೋ ಕ್ಲೈಂಟ್ಸ್ ಕೂಡ ಬಂದಿದ್ದಾರೆ. ಸೊ ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ವಿ ನೆವರ್ ಸೇ ನೋ. ಯಾಕಂದ್ರೆ ಎಂಡ್ ಆಫ್ ದ ಡೇ ಇವನ್ ಕಡಿಮೆ ಬಜೆಟ್ ಅಲ್ಲಿ ಮಾಡ್ಬೇಕು ಅಂದ್ರೂ ದೇ ಹ್ಯಾವ್ ಅಪ್ರೋಚ್ಡ್ ಮೀ ಬಿಕಾಸ್ ದೇ ವಾಂಟ್ ಅ ಗುಡ್ space for themselves. So as an architect, my job is to provide them a good space where they can be emotionally happy. So end of the day ಮನೆ ಒಳಗಡೆ ಇರುವಾಗ ಅವರಿಗೆ ಎಮೋಷನಲಿ ದೇ ಶುಡ್ ಬಿ ಹ್ಯಾಪಿ. ಸೊ ಅವ್ರದ್ದು ಹ್ಯಾಬಿಟ್ಸ್ ಏನಿದೆ ಅದ್ರದ್ ಮೇಲ್ಗಡೆ ಗೊತ್ತಾಗುತ್ತೆ ನಂದು ಡಿಸೈನ್ ಎಷ್ಟು ಸಕ್ಸಸ್ಫುಲ್ ಇದೆ ಅಂತ. ಹೌದು, ಮನೆ ಅಂದ್ರೆ ಸುಮ್ನೆ ಕಟ್ಟಡ ಅಲ್ಲ, ಅಲ್ಲಿ ಒಂದು ಹೃದಯ ಮನಸ್ಸುಗಳ ಮಿಲನ ಆಗುತ್ತೆ, ಅದು ಮನೆ. ಎಲ್ರಿಗೆ ಅದು ಒಂದು ರೀತಿ ಒಂದು ಸುರಕ್ಷತೆಯನ್ನ ಕೊಡುತ್ತೆ. ಎಲ್ಲೇ ಹೋದ್ರೂ ನಮ್ಮ ಮನೆಗೆ ಬರ್ಬೇಕು ಅನ್ನೋ ಒಂದು ವಾತಾವರಣ ಇದು ಕಲ್ಪಿಸ್ಲಿಕ್ಕೆ ಕೂಡ ನೀವು ಆರ್ಕಿಟೆಕ್ಟ್ಸ್ ತುಂಬಾ ಕೆಲಸ ಮಾಡಬೇಕು. ಸೊ ನಮ್ದು ಬರೀ ಬಿಸ್ನೆಸ್ ಮಾಡೆಲ್ ತರ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅವ್ರದ್ದು ಲೈಫ್ ಸ್ಟೈಲ್ ಹೇಗಿದೆ, ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ, ಯಾರ್ಯಾರಿಗೆ ಏನೇನ್ ಇಷ್ಟ, ಮಕ್ಳಿಗೆ ಏನೋ ಇಷ್ಟ, ದೊಡ್ಡವ್ರಿಗೆ ಏನೋ ಇಷ್ಟ ಇರುತ್ತೆ. ಸೊ ಅದೆಲ್ಲ ಅರ್ಥ ಮಾಡ್ಕೋಬೇಕು. ಸೊ ನಾನೇನ್ ಮಾಡ್ತೀನಿ, ಕ್ಲೈಂಟ್ಸ್ ಜೊತೆ ಐ ಟ್ರೈ ಟು ಬಿ ವೆರಿ ಫ್ರೆಂಡ್ಲಿ ವಿತ್ ದ ಕ್ಲೈಂಟ್ಸ್, ಅಂಡ್ ಆದಷ್ಟು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಕ್ಲೈಂಟ್ಸ್ ಒಟ್ಟಿಗೆ. ಐ ಕೀಪ್ ಆಸ್ಕಿಂಗ್ ದೆಮ್ ಕ್ವಶನ್ಸ್. ಯಾಕಂದ್ರೆ ಅವ್ರಿಗೆ ರಿಕ್ವೈರ್ಮೆಂಟ್ ತಗೊಂಡ್ ನನ್ನ ಹತ್ರ ಬರುವಾಗ ದೇ ಡೋಂಟ್ ಕಮ್ ವಿತ್ ಒನ್ ಸೆಟ್ ಆಫ್ ರಿಕ್ವೈರ್ಮೆಂಟ್. ನನಗೆ ಬೆಡ್ರೂಮ್ 2 ಬೆಡ್ರೂಮ್ ಬೇಕು, 1 ಲಿವಿಂಗ್ ರೂಮ್ ಬೇಕು, ಹಾಗೆ ಇಲ್ಲ. ಕೆಲವ್ರಿಗೆಲ್ಲ ಫ್ಯಾಮಿಲೀಸ್ ಫ್ರೆಂಡ್ಸ್ನೆಲ್ಲ ಮನೆಗೆ ಕರೆದು ಪಾರ್ಟಿ ಮಾಡೋದಕ್ಕೆ ತುಂಬಾ ಇಷ್ಟ ಇರುತ್ತೆ. ಸೊ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದರ್ ಲೈಫ್ ಸ್ಟೈಲ್, ಬೇಸಿಕಲಿ ವಾಟ್ ಆರ್ ದೇರ್ ಇಂಟ್ರೆಸ್ಟ್, ವಾಟ್ ಆರ್ ದೇರ್ ಹಾಬೀಸ್. ಸೊ ಸ್ಲೋಲಿ ಅವರು ಸಡನ್ ಆಗಿ ಹೇಳೋದಿಲ್ಲ ಅದೆಲ್ಲ. ಈಗ ಪಾರ್ಟಿ ಸ್ಪೇಸ್ ಅಂದ್ರೆ ಒಂದೊಳ್ಳೆ ಟೆರೆಸ್ ಬೇಕು, ಅದೆಲ್ಲ ಮೈಂಡ್ ಅಲ್ಲಿ ಇರೋದಿಲ್ಲ. ಬಟ್ ಅವ್ರ ಜೊತೆ ಮಾತಾಡ್ತಾ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಮಾತಾಡುವಾಗ ಸ್ಲೋಲಿ ದೇ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ದೇರ್ ನೀಡ್ಸ್ ಆರ್ ಸಮಥಿಂಗ್ ಡಿಫ್ರೆಂಟ್. ಸೊ ಆಸ್ ಅನ್ ಆರ್ಕಿಟೆಕ್ಟ್ ಇಟ್ಸ್ ಅವರ್ ಜಾಬ್ ಟು ಹೆಲ್ಪ್ ದೆಮ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ರಿಯಲಿ ನೀಡ್. ಮತ್ತೆ ಈಗ ನಿಮ್ಗೆ ತುಂಬಾ ತೃಪ್ತಿ ಹಾಗೂ ಖುಷಿ ಕೊಡುವಂತ ಕೆಲಸ ಯಾವುದು? ನನ್ಗೆ ಪರ್ಸನಲಿ ನನಗೆ ರೆನೋವೇಷನ್ಸ್ ಆರ್ ಮೈ ಬಿಗ್ಗೆಸ್ಟ್ USP ಐ ವುಡ್ ಕಾಲ್. ಅಂಡ್ ರೆನೋವೇಷನ್ಸ್ ನನಗೆ ಅದು ತುಂಬಾ ಇಷ್ಟ. ಒಂದೇನು ಅಂದ್ರೆ ಅದು ಹಳೆ ಕಟ್ಟಡ ಸಂರಕ್ಷಣೆ ಮಾಡೋದು. ಬಿಕಾಸ್ ವೆನ್ ವಿ ಟಾಕ್ ಸೋ ಮಚ್ ಅಬೌಟ್ ಗ್ರೀನ್ ಬಿಲ್ಡಿಂಗ್, ಸಸ್ಟೈನಬಿಲಿಟಿ, ಅದ್ರ ಬಗ್ಗೆ ಎಲ್ಲ ಮಾತಾಡುವಾಗ ಎಲ್ಲೋ ಒಂದ್ ಕಡೆ ಸಂರಕ್ಷಣೆ ಅನ್ನೋದೇನಿದೆ, ಇಟ್ ಪ್ಲೇಸ್ ಅ ಬಿಗ್ ರೋಲ್. ಹೌದು, ಅಂತ ಕೆಲಸಗಳನ್ನ ತುಂಬಾ ಮಾಡಿದ್ದೀರಾ? ಹೌದು, ಅಂದ್ರೆ ಮಂಗಳೂರಲ್ಲಿ ಮಾಡಿದ್ದೀನಿ. ಅಂಡ್ ಬೆಂಗಳೂರಲ್ಲೂ ಸುಮಾರು ಜಯನಗರ್ ಏರಿಯಾದಲ್ಲಿ 2-3 ಮನೆದು ರೆನೋವೇಷನ್ಸ್ ಆತರ ಎಲ್ಲ ಆಗಿದೆ. ಕಟ್ಟಡದ್ದು ಸ್ಟ್ರೆಂತ್ ಹೇಗಿದೆ ಫಸ್ಟ್ ಅನಲೈಸ್ ಮಾಡ್ಲೇಬೇಕಾಗತ್ತೆ. ಸೊ ಕೆಲವೊಮ್ಮೆ ಕಟ್ಟಡ ತುಂಬಾ ವೀಕ್ ಇರುತ್ತೆ, ಅವಾಗ ಡಿಮಾಲಿಷನ್ ಮಾಡ್ಲೇಬೇಕಾಗತ್ತೆ, ವಿ ಅಲೌ. ಬಟ್ ಕಟ್ಟಡ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಅದನ್ನ ರಿಪೇರ್ ಮಾಡಿ ವಾಪಸ್ ಅದ್ರದ್ದು ನಾರ್ಮಲ್ ಸ್ಥಿತಿಗೆ ತರೋ ತರ ಇದ್ರೆ ಐ ನಾರ್ಮಲಿ ಎಜುಕೇಟ್ ಕ್ಲೈಂಟ್ಸ್ ನಾಟ್ ಟು ಡಿಮಾಲಿಷ್ ದ ಬಿಲ್ಡಿಂಗ್. ಏನಿದೆ ಅದನ್ನ ರಿಸ್ಟೋರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಂಡ್ ಬರೀ ಬಿಲ್ಡಿಂಗ್ ಒಂದೇ ಅಲ್ಲ, ಅವ್ರ ಮನೆ ಒಳಗಡೆ ಇರೋ ಫರ್ನಿಚರ್ಸ್ ಇರ್ಬೋದು, ಫ್ಲೋರಿಂಗ್ ಇರ್ಬೋದು. ಸೊ ವಿ ಕೈಂಡ್ ಆಫ್ ರಿಸ್ಟೋರ್ ಎವ್ರಿಥಿಂಗ್. ತುಂಬಾ ಜನರ ಮನೆಯನ್ನ ವಿನ್ಯಾಸ ಮಾಡಿದ್ದೀರಿ. ನಿಮ್ಮ ಮನೆಯ ವಿನ್ಯಾಸ? ನಮ್ದು ಬೆಂಗಳೂರಲ್ಲಿ ಫ್ಲಾಟ್ ತಗೊಂಡಿದೀವಿ ಅಷ್ಟೇ. ಸೊ ನಿಮ್ಮ ಮನೆಯವ್ರನ್ನೆಲ್ಲ ಕೇಳಿ ಏನ್ ಬೇಕು ಏನ್ ಬೇಡ ಅಂತ ಕೇಳಿ ಮಾಡಿದ ಅಥವಾ ನೀವೇ ಒಂದು ನಿರ್ಧಾರಕ್ಕೆ ಬಂದಿದ್ದ? ಇಲ್ಲ, ನಮ್ಮ ಮನೇಲಿ ತುಂಬಾ ಡಿಬೇಟ್ಸ್ ಆಗತ್ತೆ. ನಿಮ್ಮ ಮನೆಯವರು ಏನ್ ಮಾಡ್ತಿದ್ದಾರೆ? ಅವರು IT ಪ್ರೊಫೆಷನಲ್, ಅವ್ರು ಬಿಗ್ ಡೇಟಾ ಸೈಂಟಿಸ್ಟ್. ಅವರ ಹೆಸರು ಸಂತೋಷ್ ಕೃಷ್ಣ. ಮತ್ತೆ ಮಕ್ಳು? ಒಬ್ಬ ಮಗ ಇದ್ದಾನೆ, ಸಮರ್ಥಾತ್ರೇಯ. ಅವನೀಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದ. ಅವನಿಗೆ ಏನಾದ್ರೂ ನಿಮ್ಮ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯಾ? ಅವನದು ತುಂಬಾ ಇನ್ಪುಟ್ಸ್ ಇರುತ್ತೆ. ಹೌದಾ? ತುಂಬಾ. ಅವನ್ನ ಕೇಳ್ದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಮನೇಲಿ. ಸರಿ. ಮತ್ತೆ ಈಗ ರೇವಾ ಎಕನಾಟ್ಸ್ ನಿಮ್ಮ ಕಂಪನಿ ಮೂಲಕ ಅನೇಕ ಸಮಾಜ ಸೇವೆ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದೀರಿ. ಅಂದ್ರೆ ಈಗ ನಾರಿ ಯಾರಿ ಅಂತ ಈ ಮೆನ್ಸ್ಟ್ರಲ್ ಕಪ್ಸ್ ಅಥವಾ ಮುಟ್ಟಿನ ಸಂದರ್ಭದಲ್ಲಿ ಸ್ಯಾನಿಟರಿ ಪ್ಯಾಡ್ಗಳ ಬದಲಿಗೆ ಬಳಸಬಹುದಾದಂತಹ ಒಂದು ಕಪ್ಪನ್ನ ಕೂಡ ತಯಾರಿಸ್ತಾ ಇದ್ದೀರಿ. ಮತ್ತೆ ಮುಟ್ಟಿನ ಸುಸ್ಥಿರ ನಿರ್ವಹಣೆ ಬಗ್ಗೆ ಕೂಡ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀರಿ. ಆ ಕೆಲಸದ ಬಗ್ಗೆ ಹೇಳಿ. ರೇವಾ ಎಕನಾಟ್ಸ್ ಶುರು ಆಗಿದ್ದು 2 ವರ್ಷದ ಹಿಂದೆ ಜನ್ಮ ತಾಳಿದದು ರೇವಾ ಎಕನಾಟ್ಸ್. ಸೊ ನಾವು ಆಲ್ರೆಡಿ ಮೆನ್ಸ್ಟ್ರಲ್ ಹೈಜೀನ್ ನಲ್ಲಿ ಆ ಕ್ಷೇತ್ರದಲ್ಲಿ ತುಂಬಾ ವರ್ಕ್ ಮಾಡ್ತಾ ಇದ್ವಿ. ಸೊ ಸಮ್ವೇರ್ ವಿ ಫೆಲ್ಟ್ ವಿ ನೀಡ್ ಟು ಹ್ಯಾವ್ ಅವರ್ ಓನ್ ಕಂಪನಿ. ಸೊ ನಾನು ನಂದು ಪಾರ್ಟ್ನರ್ ನಿಶಾ
ಅಂತ ಇದ್ದಾರೆ. ಶಿ ಈಸ್ ಅ ಮೆನ್ಸ್ಟ್ರಲ್ ಕಪ್ ಮ್ಯಾನುಫ್ಯಾಕ್ಚರರ್. ಪೀನಿಯಾದಲ್ಲಿ ಅವ್ರದ್ದು ಫ್ಯಾಕ್ಟ್ರಿ ಇದೆ, ಸಿಲಿಕಾನ್ ಫ್ಯಾಕ್ಟ್ರಿ ಇದೆ, ಅಂಡ್ ಮೆನ್ಸ್ಟ್ರಲ್ ಕಪ್ಸ್ ನಾವೇ ಉತ್ಪಾದನೆ ಮಾಡ್ತೀವಿ. ಸೊ ವಿ ಆರ್ ದ ಬೇಸಿಕಲಿ ದ ಮ್ಯಾನುಫ್ಯಾಕ್ಚರರ್ಸ್. ಸೊ ಅವ್ರ ಜೊತೆ ಪಾರ್ಟ್ನರ್ ಮಾಡಿ ರೆವಾ ಎಕನಾಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ರೆವಾ ಎಕನಾಟ್ಸ್ ಈಸ್ ಅ ಬಿಗ್ ಅಂಬ್ರೆಲ್ಲಾ. ಲೈಕ್ ನಮಗೆ ಆ ಕ್ಷೇತ್ರದಲ್ಲಿ ತುಂಬಾ ಕೆಲಸ ಇದೆ ಮಾಡ್ಲಿಕ್ಕೆ. ಅಂಡರ್ ದಟ್ ಒನ್ ವರ್ಟಿಕಲ್ ಇಸ್ ನಾರಿಯಾರಿ ಮೆನ್ಸ್ಟ್ರಲ್ ಕಪ್ಸ್. ಸೊ ದಟ್ ಈಸ್ ಅವರ್ ಫಸ್ಟ್ ಪ್ರಾಡಕ್ಟ್ that has evolved. Going further, there will be many more products happening under this umbrella. Now 2 years back research ಮಾಡುವಾಗ ಗೊತ್ತಾಯಿತು, ಬ್ಯಾಂಗ್ಳೂರಲ್ಲಿ ಅರೌಂಡ್ ಎವ್ರಿ ಸಿಂಗಲ್ ಡೇ 90 tons ಅಂದ್ರೆ 90,000 kg ಸ್ಯಾನಿಟರಿ ವೇಸ್ಟ್ ಡಿಸ್ಪೋಸಲ್ ಆಗುತ್ತೆ, ಜಸ್ಟ್ ಸ್ಯಾನಿಟರಿ ಪ್ಯಾಡ್ಸ್. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಒಂದು ಸ್ಯಾನಿಟರಿ ಪ್ಯಾಡ್ ಡಿಕಂಪೋಸ್ ಆಗ್ಲಿಕ್ಕೆ 500-600 ವರ್ಷ ಬೇಕು, ಕೆಲವೊಮ್ಮೆ 800 ವರ್ಷ ಒಂದು ಸ್ಯಾನಿಟರಿ ಪ್ಯಾಡ್. ಸೊ ನೀವು ಇಮ್ಯಾಜಿನ್ ಮಾಡಿ, ಪ್ರತಿದಿನ 90,000 kg ಸ್ಯಾನಿಟರಿ ಪ್ಯಾಡ್ ಆ ತರ ನಾವು ಹೊರಗಡೆ ಬಿಸಾಡುವಾಗ ಒಂದು ಪ್ಯಾಡ್ ನಿಮ್ಗೆ 800 ವರ್ಷ ತಗೊಂಡ್ರೆ ವೇರ್ ಆರ್ ವಿ ಹೆಡಿಂಗ್? ಜನ ನಾವು ಇಷ್ಟು ಸಸ್ಟೈನಬಿಲಿಟಿ ಬಗ್ಗೆ ಮಾತಾಡುವಾಗ ಲ್ಯಾಂಡ್ ಫಿಲ್ಸ್ ಸುತ್ತಮುತ್ತ ಹಳ್ಳಿಗಳಿಗೆ ಎಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಅವ್ರದ್ದು ಹೆಲ್ತ್ ಇರ್ಬೋದು, ಬರೀ ಸ್ಯಾನಿಟರಿ ವೇಸ್ಟ್ ಅಲ್ಲ, ಎಲ್ಲ ರೀತಿ ಲ್ಯಾಂಡ್ ಫಿಲ್ಸ್ ಅಲ್ಲಿ ಹೋಗಿ ಲ್ಯಾಂಡ್ ಫಿಲ್ ಇಸ್ ಫಿಲ್ಡ್ ವಿತ್ ಸೋ ಮೆನಿ ಥಿಂಗ್ಸ್. ಸೊ ಅದು ಸ್ಮೆಲ್ಗೆ ಅವ್ರದ್ದು ಲಿವಿಂಗ್ ಕಂಡೀಷನ್ ಸರಿ ಇರೋದಿಲ್ಲ. ಇಟ್ಸ್ ನಾಟ್ ಹೆಲ್ದಿ ಲಿವಿಂಗ್ ಕಂಡೀಷನ್. ಏರ್ ಇಸ್ ಫಿಲ್ದಿ, ಎವ್ರಿಥಿಂಗ್ ಇಸ್ ಫಿಲ್ದಿ. ಅಂಡ್ ನಮ್ಗೆ ನಮ್ಮ ಮನೆ ಕ್ಲೀನ್ ಆಗಿರ್ಬೇಕು. ಬೇರೆ ಜನರಿಗೆ ಪ್ರಾಬ್ಲಮ್ ಆದ್ರೆ ನಮ್ಗೆ ಪ್ರಾಬ್ಲಮ್ ಇಲ್ಲ. ನಾವು ಸರಿ ಇರಬೇಕು, ನಮ್ಗೆ ಹೆಲ್ದಿ ಇರಬೇಕು, ನಮ್ಮ ಮಕ್ಕಳು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು. ಸೊ ಸಮ್ವೇರ್ ವಿ ಆರ್ ಟು ಇನ್ಹ್ಯೂಮನ್, ಸೆಲ್ಫಿಶ್ ಅಲ್ಲ, ಐ ವುಡ್ ಕಾಲ್ ಇಟ್ ಆಸ್ ಇನ್ಹ್ಯೂಮನ್ ಆಕ್ಟಿವಿಟಿ ವಾಟ್ ವಿ ಆರ್ ಇಂಡಲ್ಜ್ಡ್ ಇನ್. ಸೊ ಅದೆಲ್ಲ ನೋಡುವಾಗ ವಿ ರಿಯಲಿ ಫೆಲ್ಟ್ ಅಟ್ ಲೀಸ್ಟ್ ಒನ್ ವೇ ದಟ್ ವಿ ಕ್ಯಾನ್ ಕಂಟ್ರೋಲ್ ದಿಸ್ ಈಸ್ ಡಿಸ್ಪೋಸಬಲ್ ಸ್ಯಾನಿಟರಿ ಪ್ಯಾಡ್ಸ್ ನ ಸ್ಟಾಪ್ ಮಾಡಿ reusable ಗೆ ಕನ್ವರ್ಟ್ ಮಾಡ್ಲಿಕ್ಕೆ. ಸೊ ಬೇಸಿಕಲಿ ಇದು ಮೈಂಡ್ ಸೆಟ್, ಎಜುಕೇಶನ್. ಸೊ ವೆನ್ ವಿ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ಎಜುಕೇಶನ್, ವಾಟ್ ಐ ರಿಯಲೈಸ್ಡ್ ಈಸ್ ಇಂಡಿಯಾ ಈಸ್ ನಾಟ್ ಪುವರ್ in terms of just poor people. Like India is known as poor country. We are poor in education. That's it. Education is very poor. Education ಸ್ವಲ್ಪ ಸ್ಟ್ಯಾಂಡರ್ಡ್ ಆಯ್ತು ಅಂದ್ರೆ ಇಂಡಿಯಾ ವಿಲ್ ನಾಟ್ ಬಿ ಪುವರ್ ಎನಿಮೋರ್. ಸೊ ನಾವು ಎಲ್ಲ ಮಹಿಳೆಯರಿಗೆ ರೂರಲ್ ಅಲ್ಲಿ ವಿ ಸ್ಟಾರ್ಟೆಡ್ ಎಜುಕೇಟಿಂಗ್. ಫ್ರೀ ಎಜುಕೇಶನ್, ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಅಂದ್ರೆ ನೀವು ಎಜುಕೇಶನ್ ಅಂದ್ರೆ ಅವರಿಗೆ ಕೆಲವು ಮಾಹಿತಿ ಕೊಡ್ತೀವಿ. ಸೊ ಸಿ ದೇ ಡೋಂಟ್ ಹ್ಯಾವ್ ಇನ್ಫಾರ್ಮೇಶನ್. ಈಗ ಹಳ್ಳಿನಲ್ಲಿ ಏನೇನೋ ಯೂಸ್ ಮಾಡ್ತಾರೆ ಅಂತ ಆಡ್ಸ್ ಅಲ್ಲಿ ತೋರಿಸ್ತಾರೆ. ಇಟ್ ಇಸ್ ನಾಟ್ ಬಿಕಾಸ್ ದೇ ಆರ್ ಯೂಸಿಂಗ್ ಇಟ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಮನಿ. ನೋ, ಅವರಿಗೆ ಗೊತ್ತಿಲ್ಲ ಒಂದು, ಅಂಡ್ ಎಲ್ಲಿಂದ ತಗೊಳ್ಬೇಕು ಅದ್ ಗೊತ್ತಿಲ್ಲ ಅವರಿಗೆ. ಅವರಿಗೆ ಯಾರು ತೋರ್ಸ್ಕೊಟ್ಟಿಲ್ಲ ನೀವು ಇದನ್ನ ಯೂಸ್ ಮಾಡಬಹುದು ಅಂತ. ಮತ್ತೆ ಒಂದು ರೀತಿ ಮುಜುಗುರ ಇರಬಹುದು, ನಾಚಿಕೆ ಹೋಗಿ ಕೇಳಲಿಕ್ಕೆ. ರೂರಲ್ ಅಲ್ಲಿ ಯು ವಿಲ್ ಬಿ ಸರ್ಪ್ರೈಸ್ಡ್, ನಾಚಿಕೆ ಇಲ್ಲ. ಅರ್ಬನ್ ಅಲ್ಲಿ ಇರೋದು. ರೂರಲ್ ಅಲ್ಲಿ ಈಗ ನಾವು ಸುಮಾರು ರೂರಲ್ ಪ್ಲೇಸಸ್ ಅಲ್ಲಿ ವರ್ಕ್ ಮಾಡಿದೀವಿ. ಗಂಡಸರು ಕೂಡ ಕೂತ್ಕೊಂಡು ಕೇಳಿಸ್ಕೊಳ್ತಾರೆ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಪೀರಿಯಡ್ಸ್. ಅವೇರ್ನೆಸ್ ಪ್ರೋಗ್ರಾಮ್ ಕೊಡುವಾಗ ಗಂಡಸರು ಕೂಡ ಬಂದು ಕೂತ್ಕೊಳ್ತಾರೆ. ಅರ್ಬನ್ ಅಲ್ಲಿ ಅದು ಟ್ಯಾಬು ಇರೋದು. ವಿ ಹ್ಯಾವ್ ಸೀನ್ ದ ಟ್ಯಾಬು ಇಸ್ ಮೋರ್ ಇನ್ ಅರ್ಬನ್ ದ್ಯಾನ್ ಇನ್ ರೂರಲ್. ರೂರಲ್ ಅಲ್ಲಿ ಅವ್ರಿಗೆ ಏನಿಲ್ಲ, ಏನ್ ಯೂಸ್ ಮಾಡ್ತೀರಾ ಅಂದ್ರೆ ಅದೆಂತ ಮೇಡಮ್ ಅದು ಪೀರಿಯಡ್ಸ್. ಲೈಕ್ ದೇ ಸ್ಪೀಕ್ ವೆರಿ ಕ್ಯಾಶುಯಲಿ. ದೇ ಸ್ಪೀಕ್ ಕ್ಯಾಶುಯಲಿ ಅಬೌಟ್ ಸೆಕ್ಸ್, ದೇ ಸ್ಪೀಕ್ ವೆರಿ ಕ್ಯಾಶುಯಲಿ ಅಬೌಟ್ ಪೀರಿಯಡ್ಸ್. ಅವ್ರಿಗೆ ಎಂತ ಮುಜುಗರ ಇಲ್ಲ ರೂರಲ್ ಅಲ್ಲಿ. ಅರ್ಬನ್ ಅಲ್ಲಿ ಅದ್ ಮುಜುಗರ ಇರೋದು. ರೀಸನ್ ಈಸ್ ತುಂಬಾ ಇನ್ಫಾರ್ಮೇಶನ್ ಓವರ್ಲೋಡೆಡ್ ಬಿಕಾಸ್ ಆಫ್ ಇಂಟರ್ನೆಟ್. ನಾವೊಂದು ಮೆನ್ಸ್ಟ್ರಲ್ ಕಪ್ ಬಗ್ಗೆ ಮಾತಾಡುವಾಗ, ಕ್ಲಾತ್ ಪ್ಯಾಡ್ ಬಗ್ಗೆ ಮಾತಾಡುವಾಗ ಪೀಪಲ್ ಟಾಕ್ ಅಬೌಟ್ ಕ್ಯಾನ್ಸರ್ ಅರ್ಬನ್ ಅಲ್ಲಿ. ಬಟ್ ರೂರಲ್ ಅಲ್ಲಿ ಅಕ್ಸೆಪ್ಟೆನ್ಸ್ ಇಸ್ ಫಾಸ್ಟ್ ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ಒಂದು ಕ್ಲಾತ್ ಪ್ಯಾಡ್, ರಿಯೂಸಬಲ್ ಕ್ಲಾತ್ ಪ್ಯಾಡ್, ಕಾಟನ್ ಕ್ಲಾತ್ ಪ್ಯಾಡ್ ಏನಿದೆ ಅದು 3 ವರ್ಷ ಬಾಳ್ಕೆ ಬರುತ್ತೆ. ಸೊ 3 ವರ್ಷ ಒಂದ್ ಬಟ್ಟೆನ ಯೂಸ್ ಮಾಡ್ಬೋದು. ಬಟ್ ಯೂಸ್ ಮಾಡೋ ರೀತಿ ಬೇರೆ, ಅದನ್ನ ಸನ್ ಡ್ರೈ ಮಾಡಬೇಕು. ಸೊ ದೀಸ್ ಆರ್ ದ ಸಮ್ ಆಫ್ ದ ಸ್ಮಾಲ್ ಇನ್ಫಾರ್ಮೇಶನ್ಸ್ ನಾವು ಎಜುಕೇಟ್ ಮಾಡ್ತಾ ಇರೋದು, ಹೇಗೆ ಕರೆಕ್ಟ್ ಆಗಿ ಯೂಸ್ ಮಾಡಬೇಕು ಒಂದು ಕ್ಲಾತ್ ಪ್ಯಾಡ್ ನ ಅಂತ. ಇನ್ನೊಂದು ಸಿಲಿಕಾನ್ ಮೆನ್ಸ್ಟ್ರಲ್ ಕಪ್, ಅದಂತೂ ಇಟ್ ಈಸ್ ಲೈಕ್ 8 years ತನಕ ಅವರಿಗೆ ಎಂತ ಹಣ ಖರ್ಚಾಗೋದಿಲ್ಲ. 650 rupees ಆ ತರ ಇರುತ್ತೆ ಒಂದ್ ಕಪ್ಗೆ. ಒಂದ್ಸಲ ಪರ್ಚೇಸ್ ಮಾಡಿದ್ರೆ 10 ವರ್ಷ ತನಕ, 8 ರಿಂದ 10 ವರ್ಷ ತನಕ ಅವರಿಗೆ ಅದನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬೇಸಿಕಲಿ ಯು ಆರ್ ನಾಟ್ ಜನರೇಟಿಂಗ್ ಎನಿ ಸ್ಯಾನಿಟರಿ ವೇಸ್ಟ್ ಫಾರ್ ಅನದರ್ 8 years to 10 years. ಯು ಆರ್ ಸೇವಿಂಗ್ ಎನ್ವೈರನ್ಮೆಂಟ್, ಯು ಆರ್ ಸೇವಿಂಗ್ ಮನಿ, ಯು ಆರ್ ಪ್ರೊಟೆಕ್ಟಿಂಗ್ ದ ಹೆಲ್ತ್ ಆಫ್ ದ ವುಮೆನ್ ಆಲ್ಸೋ. ರೂರಲ್ ವುಮೆನ್ ಅಂಡರ್ಸ್ಟ್ಯಾಂಡ್ಸ್ ದಿಸ್ ಬೆಟರ್, ಲಾಟ್ ಬೆಟರ್. ಸ್ಯಾನಿಟರಿ ಪ್ಯಾಡ್ ಬಳಸೋದ್ರಿಂದ ಆರೋಗ್ಯಕ್ಕೆ ಹಾನಿ ಅಂತ ತುಂಬಾ ಹಾನಿ. ಯಾಕಂದ್ರೆ ಸ್ಯಾನಿಟರಿ ಪ್ಯಾಡ್ ಅಲ್ಲಿ ಬೇಸಿಕಲಿ ಇಟ್ ಇಸ್ ಫುಲ್ ಆಫ್ ಪ್ಲಾಸ್ಟಿಕ್ ಒಳಗಡೆ. ಸೊ ದಿಸ್ ಇಸ್ ವಾಟ್ ವಿ ಡೂ ಇನ್ ಆರ್ ಅವೇರ್ನೆಸ್ ಪ್ರೋಗ್ರಾಮ್ಸ್. 90% ಇಸ್ ಪ್ಲಾಸ್ಟಿಕ್. ಹೌದು. ಸೊ ಇಟ್ ಇಸ್ ನಾಟ್ ವೆರಿ ಗುಡ್ ಫಾರ್ ಅವರ್ ಹೆಲ್ತ್. ಕೆಮಿಕಲ್ಸ್ ಇರುತ್ತೆ ತುಂಬಾ. ಅದು ನೀವು ಓಪನ್ ಮಾಡುವಾಗ ಅದೇನೋ ಸ್ಮೆಲ್ ಎಲ್ಲ ಏನ್ ಬರುತ್ತೆ, ಒಳ್ಳೆ ಸುಗಂಧ ಸ್ಮೆಲ್. ಇಟ್ ಈಸ್ ಆಲ್ ಪರ್ಫ್ಯೂಮ್ಸ್ ದಟ್ ಈಸ್ ಓವರ್ ಲೋಡೆಡ್ ಇನ್ ದಟ್. ಸೊ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ನಮ್ದು ಹೆಲ್ತ್ ಯಾವ ಪಾರ್ಟ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಆ ಪಾರ್ಟ್ ಇಟ್ ಇಸ್ ಸೋ ಸೆನ್ಸಿಟಿವ್ ಅಂಡ್ ವಿ ಆರ್ ಯೂಸಿಂಗ್ loaded with chemicals in the you are using the pads and you can just imagine ನಮ್ದು ಹೆಲ್ತ್ ಎಷ್ಟು ಎಫೆಕ್ಟ್ ಆಗ್ಬೋದು ಅದರಿಂದ. ಮತ್ತೆ ಅದನ್ನ ಚೇಂಜ್ ಮಾಡದೆ ತುಂಬಾ ಹೊತ್ತು ಬಳಸಿದ್ರೆ ಇನ್ಫೆಕ್ಷನ್ ಕೂಡ ಆಗುತ್ತೆ. you can't use it for more than 3 to 4 hours. You have to dispose it and change. But unfortunately we don't do that. So this is what is lacking. Menstrual education
it should become a curriculum. Each and every girl should know menstrual hygiene andre how she should take care of herself and all that. There are so many things. So we just don't talk about the products, we also talk about ಯಾವ ರೀತಿ ಫುಡ್ ತಿನ್ಬೇಕು, how a woman should take care of her health in general. ಜೀವನ ಶೈಲಿ ಹೇಗಿರ್ಬೇಕು. ಸೊ ನಾವು ಮೆನ್ಸ್ಟ್ರಲ್ ಎಜುಕೇಶನ್ ಅಂತ ನಾವೇನ್ ಅವೇರ್ನೆಸ್ ಕೊಡ್ತೀವಿ, ವಿ ಜಸ್ಟ್ ಡೋಂಟ್ ಫೋಕಸ್ ಆನ್ ಟ್ಯಾಬು ಅಂಡ್ ವಿ ಜಸ್ಟ್ ಡೋಂಟ್ ಫೋಕಸ್ ಆನ್ ಯಾವ ರೀತಿ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಬಟ್ ಅವ್ರದ್ದು ಎಂಟೈರ್ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ವುಮೆನ್ದು. ನಾವು ನಮ್ಮನ್ನ ಲಾಸ್ಟ್ ಇಟ್ಕೊಳ್ತೀವಿ, ನಮ್ಮ ಹೆಲ್ತ್, ನಮ್ಮ ಆಸೆ, ನಮ್ಮ ಆಕಾಂಕ್ಷೆ ಅದೆಲ್ಲ ಲೆಕ್ಕಕ್ಕೆ ಬರೋದೇ ಇಲ್ಲ. ಫಸ್ಟ್ ಎಲ್ಲರದು ನೋಡೋದು ತಪ್ಪಿಲ್ಲ, ಸಮಯ ಇದ್ರೆ ನಮ್ದು, ಬಟ್ ಅಷ್ಟೊತ್ತಿಗೆ ನಮ್ಗೆ ಪೇಷನ್ಸ್ ಇರೋದಿಲ್ಲ, ಟೈಮ್ ಇರೋದಿಲ್ಲ, ಇಟ್ ಇಸ್ ಗಾನ್. ಸೊ ವಿ ಟೀಚ್ ದೆಮ್ ದ ಇಂಪಾರ್ಟೆನ್ಸ್ of taking care of their own health. We believe that, at least I believe, if you're not happy, you can't take care of others, you can't make others happy. ಹೌದು, ನಾವು ಸಂತೋಷವಾಗಿದ್ರೆ ಬೇರೆಯವ್ರನ್ನು ಕೂಡ ಸಂತೋಷವಾಗಿ ಇಟ್ಕೊಳ್ಳೋದು. ಎಂಡ್ ಆಫ್ ದ ಡೇ ನಮ್ಮ ಮೈಂಡ್ ಹೇಗಿರುತ್ತೆ ಹಾಗೇನೆ ಅದು. ಇಫ್ ವಿ ಫೀಲ್ ಹೆಲ್ದಿ, ವಿ ನೋ ದ ಇಂಪಾರ್ಟೆನ್ಸ್ ಆಫ್ ಅವರ್ ಓನ್ ಹೆಲ್ತ್, ವಿ ಟೇಕ್ ಗುಡ್ ಕೇರ್ ಆಫ್ ಬೇರೆ ಅವ್ರದ್ದು ಹೆಲ್ತ್ ಸರಿ ನೋಡ್ಕೊಳ್ತೇವೆ. ನಮ್ಮ ಮನಸ್ಥಿತಿ ಸರಿ ಇಲ್ಲ ಅಂದ್ರೆ ಎಲ್ಲರ ಮನಸ್ಸು ಕೂಡ ಹಾಳು ಮಾಡ್ತೇವೆ. ಸೊ ದಟ್ ಈಸ್ ಹೌ ಇಟ್ ಇಸ್ ಆಲ್ ಲಿಂಕ್ ಟು ಅವರ್ ಓನ್ ವೆಲ್ ಬೀಯಿಂಗ್. ಸೊ ದಿಸ್ ಇಸ್ ವಾಟ್ ವಿ ಟೀಚ್ ವೆನ್ ವಿ ಆರ್ ಡೂಯಿಂಗ್ ಮೆನ್ಸ್ಟ್ರುವಲ್ ಎಜುಕೇಶನ್. ಹೌದು, ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಮುಟ್ಟಿನ ಸುಸ್ಥಿರ ನಿರ್ವಹಣೆಯ ಜೊತೆಗೆ ಈ ಸುಸ್ಥಿರ ಜೀವನ ಶೈಲಿ ಹೇಗಿರ್ಬೇಕು, ಮನಸ್ಸನ್ನ ಹೇಗೆ ಸಂತೋಷವಾಗಿಟ್ಕೊಂಡು, ನಮ್ಮನ್ನು ನಾವು ಸಂತೋಷವಾಗಿಟ್ಕೊಂಡು ಮನೆಯವ್ರನ್ನೆಲ್ಲ ಸಂತೋಷವಾಗಿ ಹೇಗೆ ಇಟ್ಕೊಳ್ಬಹುದು ಅಂತ ನೀವು ಏನು ಜಾಗೃತಿ ಮೂಡಿಸ್ತಾ ಇದ್ದೀರಲ್ಲ, ನಿಜವಾಗ್ಲೂ ಒಳ್ಳೆಯ ಕೆಲಸ. ಮತ್ತೆ ಇದ್ರ ಜೊತೆಗೆ ನೀವು ವನ್ಯಜೀವಿ ಸಂರಕ್ಷಣೆ, ಪರಿಸರ ಸಂರಕ್ಷಣೆ ಅಂತ ಕೆಲಸದಲ್ಲೂ ತೊಡಗಿಕೊಂಡಿದ್ದೀರಲ್ಲ. ವನ್ಯಜೀವಿ ಸಂರಕ್ಷಣೆ ಡೈರೆಕ್ಟ್ ಆಗಿ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂತ ಇಲ್ಲ ಇದು. ಅಫ್ಕೋರ್ಸ್ ಐ ವಾಂಟ್ ಟು ವರ್ಕ್ ಇನ್ ದ್ಯಾಟ್ ಏರಿಯಾ ಆಸ್ ವೆಲ್. ಯಾಕಂದ್ರೆ ನನಗೆ ಚಿಕ್ಕವಳಿಂದ ಐ ಹ್ಯಾವ್ ಬೀನ್ ಸ್ಟಡಿಂಗ್ ಇನ್ ದ ಸ್ಕೂಲ್ಸ್, ಲೈಕ್ ಐ ಸ್ಟಡಿಡ್ ಇನ್ ಕೂರ್ಗ್, ವೇರ್ ಬರೀ ನೇಚರ್ ಮಧ್ಯನೇ ಬೆಳೆದಿರೋದು ನಾನು. ಸೊ ನನಗೆ ಸಮ್ವೇರ್ ಐ ಆಮ್ ಡೀಪ್ ರೂಟೆಡ್ ಟು ನೇಚರ್. ಅದಕ್ಕೆ ದಿಸ್ ಕನ್ಸರ್ವೇಷನ್ ಆಲ್ ದಿಸ್ ಕಮ್ಸ್ ವೆರಿ ಈಸಿಲಿ ಫಾರ್ ಮೀ, ಬಿಕಾಸ್ ಯಾಕಂದ್ರೆ ಇಟ್ ಹಸ್ ಬಿಕಮ್ ಮೈ ಓನ್ ಲೈಫ್ ಸ್ಟೈಲ್. ದಟ್ ಈಸ್ ಹೌ ಐ ಆಮ್. ಸೊ ವನ್ಯಜೀವಿ ಸಂರಕ್ಷಣೆ ನಾಳೆ ಅಪಾರ್ಚುನಿಟಿ ಸಿಕ್ಕಿದ್ರೆ ಐ ವುಡ್ ಲವ್ ಟು ವರ್ಕ್ ಇನ್ ದಟ್ ಏರಿಯಾ. ಬಟ್ ಇವಾಗ ಏನು ಅಂದ್ರೆ ಸದ್ಯದಲ್ಲಿ ಅಲ್ಲಿರೋ ಜನರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ವಿ ಹ್ಯಾವ್ ಕೊಲಾಬರೇಟೆಡ್ ವಿತ್ ಲಾಸ್ಟ್ ವೈಲ್ಡರ್ನೆಸ್ ಫೌಂಡೇಶನ್ ಇನ್ ಮಧ್ಯಪ್ರದೇಶ್. ಅವರು ಕಾನಾಪನ್ನ ಏರಿಯಾದಲ್ಲಿ ಟ್ರೈಬಲ್ಸ್ ಜೊತೆ ವರ್ಕ್ ಮಾಡ್ತಾರೆ ವನ್ಯಜೀವಿ ಸಂರಕ್ಷಣೆಗೋಸ್ಕರ. ಸೊ ಅಲ್ಲಿ ತುಂಬಾ ಪೋಚಿಂಗ್ ಆಗ್ತಾ ಇತ್ತು ಮುಂಚೆ, ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ ಇತ್ತು. ದಿಸ್ ಫೌಂಡೇಶನ್ ಹ್ಯಾಸ್ ಹೆಲ್ಪ್ಡ್ ಇನ್ ಎಜುಕೇಟಿಂಗ್ ದೀಸ್ ಟ್ರೈಬಲ್ಸ್ how to live in harmony with wildlife. ವೈಲ್ಡ್ ಪ್ರೊಟೆಕ್ಷನ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಅವರಿಗೆ. ಅದಾದಾಗಿಂದ ಏನಾಗಿದೆ, ಇಲ್ಲಿ ಗಂಡಸರೆಲ್ಲ ಎಸ್ಪೆಷಲಿ ನೇಚರಲಿಸ್ಟ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಅವರು ಬರೋ ಜನರನ್ನ, ಟೂರಿಸ್ಟ್ ಗಳನ್ನೆಲ್ಲ ಕರ್ಕೊಂಡು ಹೋಗಿ ಸಫಾರಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ದೇ ಆರ್ earning a living out of it because of the forest. ಈಗ ಅಲ್ಲಿ ಏನಾಗ್ತಾ ಇದೆ, ಹೆಂಗಸರಿಗೆ ಮೆನ್ಸ್ಟ್ರುವಲ್ ಹೈಜೀನ್ ಮುಂಚೆ ಸರಿ ಇದ್ರು ಅವರು. ದೇ ವೇರ್ ಯೂಸಿಂಗ್ ಕ್ಲಾತ್ ಪ್ಯಾಡ್, ದೇ ವೇರ್ ಲಿವಿಂಗ್ ಇನ್ ಹಾರ್ಮೋನಿ ವಿತ್ ದ ಫಾರೆಸ್ಟ್, ವಿತ್ ದ ವೈಲ್ಡ್ ಆನಿಮಲ್ಸ್. ಬಟ್ ನಮ್ದು ಸ್ಕೀಮ್ಸ್ ಇದೆ, ಅವರಿಗೆ ಡಿಸ್ಪೋಸಿಬಲ್ ಪ್ಯಾಡ್ಸ್ ಎಲ್ಲ ಕೊಟ್ಟು ಅವರಿಗೆ ಕೊಡೋದು ಒಂದು 10 ಪ್ಯಾಡ್ ಇರುತ್ತೆ ಒಂದು ಪ್ಯಾಕೆಟ್ ಅಲ್ಲಿ, 8 ರಿಂದ 10. ಬಟ್ ಅದು ಎಲ್ಲರಿಗೆ ಗೊತ್ತು, ನಮ್ಗೆ ಕೂಡ ಗೊತ್ತು, 5 ದಿನಕ್ಕೆ ಸಾಕಾಗೋದಿಲ್ಲ. ಕೆಲವೊಮ್ಮೆ ಬರೀ ಪ್ಯಾಕ್ ಆಫ್ 5 ಕೊಡ್ತಾರೆ. ಸೊ ಈಗ ಪ್ಯಾಕ್ ಆಫ್ 5 ಅವ್ರಿಗೆ ಫ್ರೀ ಆಗಿ ಕೊಟ್ರೆ ಅವರು ಫ್ರೀ ಆಗಿ ಎಷ್ಟು ಬಂದಿದೆ ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ತಾರೆ, ಮತ್ತೆ ಹಣ ಸ್ಪೆಂಡ್ ಮಾಡಿ ಹೊಸ ಪ್ಯಾಕೆಟ್ ತಗೊಳ್ಳೋದಿಲ್ಲ. ಅದು ಒಂದು. ಸೊ ದೇ ಆರ್ ಕೀಪಿಂಗ್ ಇಟ್ ಫಾರ್ ಫುಲ್ ಡೇ, ಒಂದೇ ಒಂದು ಪ್ಯಾಡ್. ಸೆಕೆಂಡ್, ಅವರಿಗೆ ಡಿಸ್ಪೋಸ್ ಮಾಡ್ಲಿಕ್ಕೆ ಜಾಗ ಇಲ್ಲ. ಫಾರೆಸ್ಟ್ ಅಲ್ಲಿ ಬರಿ ಮಾಡ್ತಾ ಇದಾರೆ, ಫಾರೆಸ್ಟ್ ಅಲ್ಲೇ ಸುಡ್ತಾ ಇದಾರೆ, ಇಲ್ಲ ಸುಮ್ನೆ ಬಿಸಾಡ್ತಾರೆ. ಫಾರೆಸ್ಟ್ ಇಸ್ ಸಪೋಸ್ ಟು ಬಿ ದ ಕ್ಲೀನೆಸ್ಟ್ ಪಾರ್ಟ್. ಅದನ್ನ ಹೇಗೆ ನಾವು ಸಿಟಿಯಿಂದ ಹೋಗಿ ಅರ್ಬನ್ ಡ್ವೆಲ್ಲರ್ಸ್ ಹೋಗಿ ಅವ್ರನ್ನ ಉದ್ಧಾರ ಮಾಡೋ ಹೆಸರಲ್ಲಿ ಅವರಿಗೆ ಬೇಡದೇ ಇರೋ ಪ್ರಾಡಕ್ಟ್ಸ್ ಎಲ್ಲ ಕೊಟ್ಟು ಫಾರೆಸ್ಟ್ ನ ಹೇಗೆ ನಾವು ಹಾಳು ಮಾಡ್ತಾ ಇದೀವಿ. ಸೊ ದಟ್ ಈಸ್ ಒನ್. ಅಂಡ್ ನಾವು ಅಲ್ಲಿ ಇಂಟರ್ವ್ಯೂ ಮಾಡಿದಾಗ ಈ ಲೇಡೀಸ್ ಜೊತೆ ಎಲ್ಲ ಹೋಗಿ ಒಂದು ಇಂಟ್ರಾಕ್ಷನ್ ಆಗಿದೆ. they don't like what they're doing, but ಅವ್ರು ಏನ್ ಹೇಳೋದು, ನಮ್ಗೆ ಬೇರೆ ಚಾಯ್ಸ್ ಇಲ್ಲ, we don't know what to do, ನೀವು ನಮ್ಗೆ ಹೇಳಿ ಎಂತ ಮಾಡೋದು, we are ready to do it ಅಂತ. ಸೊ they want to change. ಹಳೆ ಕಾಲದವರೆಲ್ಲ they are still using cloth, but again they are not happy because they don't know the right way of using the product. So ನಾವು ಇವಾಗ ನಾವೇನ್ ಮಾಡ್ತಾ ಇದೀವಿ, ಕಾನಾಗೆ ಹೋಗಿ ಅಲ್ಲಿ ಇರೋ ಹೆಂಗಸರಿಗೆಲ್ಲ we are going to teach them reusable menstrual products ಎಲ್ಲ ಕೊಟ್ಟು ಅವ್ರಿಗೆ we will tell them the importance of how to use it. And ibru ladies na we will make them brand ambassadors. Our tribe enide, our community enide, ಅವರನ್ನ ಚೇಂಜ್ ಮಾಡ್ತಾರೆ ಯೂಸ್ ಮಾಡ್ಲಿಕ್ಕೆ. ಸೊ ದಿಸ್ ಇಸ್ ಒನ್ ಸ್ಮಾಲ್ ಅಟೆಂಪ್ಟ್ ಸೊ ದಟ್ ವಿ ಕ್ಯಾನ್ ಸೇವ್ ಫಾರೆಸ್ಟ್. ಸೊ ಇಂಡೈರೆಕ್ಟ್ಲಿ ಹೊರಗಡೆ ಪ್ಯಾಡ್ಸ್ ಈ ತರ ಎಲ್ಲ ಬಿಸಾಡೋದ್ರಿಂದ ಕ್ಯಾಟಲ್ಸ್ ಬಂದು ಅದನ್ನೇ ತಿನ್ನುತ್ತೆ. ದಟ್ ಸೇಮ್ ಪ್ಲಾಸ್ಟಿಕ್ ಇಸ್ ಇಟನ್ ಬೈ ದ ಕ್ಯಾಟಲ್ಸ್. ನೀವು ಫುಡ್ ಚೈನ್ ನೋಡಿದ್ರೆ ಟೈಗರ್ ಇಸ್ ದ ಮೇನ್, ದ ಲಾಸ್ಟ್ ಫುಡ್ ಚೈನ್ ಆಫ್ ದ ಫಾರೆಸ್ಟ್. ಅದು ಮಧ್ಯದಲ್ಲಿ ಬಂದು ಕ್ಯಾಟಲ್ಸ್ ನ ಎಳ್ಕೊಂಡು ಹೋಗಿ ತಿಂತಾನೆ ಇರುತ್ತೆ. ಸೊ ಸಮ್ವೇರ್ ಕ್ಯಾಟಲ್ ಏನ್ ತಿನ್ನುತ್ತೆ, ದಟ್ ಈಸ್ ಎಂಡಿಂಗ್ ಅಪ್ ಇನ್ ದ ಸ್ಟಮಕ್ ಆಫ್ ದ ಟೈಗರ್ ಆಲ್ಸೋ. ಸೊ ಯು ಆರ್ ಸ್ಪಾಯ್ಲಿಂಗ್ ದ
food chain. You're breaking the food chain. We talk so much about save tigers. Where are we saving tigers? So indirectly we are spoiling the entire ecosystem because of just one, lack in education and wrong usage of products. ಅಂದ್ರೆ ಈಗ ನೀವು ಈ ರೀತಿಯ ಮಾಹಿತಿ ಅಂದ್ರೆ ಮುಟ್ಟಿನ ಸುಸ್ಥಿರ ನಿರ್ವಹಣೆಯ ಬಗ್ಗೆ ಅಲ್ಲಿನ ಬುಡಕಟ್ಟು ಜನರಿಗೆ, ಮಹಿಳೆಯರಿಗೆ ಕೊಟ್ಟು ಒಂದು ರೀತಿ ನೀವು ವನ್ಯ ಪ್ರದೇಶವನ್ನ ಉಳಿಸ್ತಾ ಇದ್ದೀರಿ. ಅದರ ಜೊತೆಗೆ ಅಲ್ಲಿರುವ ವನ್ಯಜೀವಿಗಳ ಸಂರಕ್ಷಣೆ ತಂತಾನಾಗೆ ಆಗುತ್ತೆ ಅಲ್ವಾ? ಸಣ್ಣ ಪ್ರಯತ್ನದಿಂದ ಎಲ್ಲವೂ ಶುರುವಾಗೋದು. ಮತ್ತೆ ನಿಮ್ಮನ್ನ ಹೀಗೆ ಅಂದ್ರೆ ಇದರ ಮುಟ್ಟಿನ ಸುಸ್ಥಿರ ನಿರ್ವಹಣೆ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ಲಿ ಅಥವಾ ಸುಸ್ಥಿರ ಜೀವನ ಶೈಲಿಯ ಬಗ್ಗೆ ಮಾತಾಡ್ಲಿಕ್ಕಾಗಿ ತುಂಬಾ ಕಡೆ ಹೋಗ್ತೀರಿ ನೀವು. ಜನರ ಜೊತೆ ಸೇರಿ ಮಾತಾಡಿ ಅವರಿಗೆ ನೀವು ಕಲ್ತಿರೋ ಜ್ಞಾನವನ್ನ ನೀವು ಹಂಚ್ಕೊಳ್ತೀರಾ. ಆಗ ಒಂದು ರೀತಿಯ ಸಂತೋಷ ಆಗತ್ತೆ ಅಲ್ಲ, ಅದನ್ನ ನಮ್ ಜೊತೆ ಹಂಚ್ಕೊಳ್ಳಿ. ನನ್ಗೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಎನಿವೇ ತುಂಬಾ ಇಷ್ಟ. ಸೊ ವಿ ಕ್ಯಾನ್ ಓನ್ಲಿ ಶೋ ದಮ್ ದ ರೈಟ್ ವೇ ಟು ಲಿವ್ ಅಷ್ಟೇ. ಮತ್ತೆ ಬಿಯಾಂಡ್ ದಟ್ ವಿ ಕಾನ್ ಡೂ ಎನಿಥಿಂಗ್. ಅವ್ರಿಗೆ ಜಸ್ಟ್ ಹೇಳ್ಬೋದು ಇದು ಯೂಸ್ ಮಾಡಿದ್ರೆ ಒಳ್ಳೇದು ಅಂತ, ಬಟ್ ಡಿಸಿಷನ್ ಇಸ್ ದೇರ್ಸ್. ಸೊ ನಂದು ಮೇನ್ ಮೋಟೋ ಏನು ಅಂದ್ರೆ ಇನ್ಫಾರ್ಮ್ಡ್ ಚಾಯ್ಸ್ ಇರಬೇಕು ಮಹಿಳೆಯರಿಗೆ, ಯಾರೇ ಇರ್ಬೋದು. ಅಂಡ್ ಎವ್ರಿ ವುಮೆನ್ ಡಿಸರ್ವ್ಸ್ to have a happy periods. That is something that we talk about. Periods ಆದಾಗ ಎಲ್ಲರಿಗೆ ಒಂಥರ ಮುಜುಗ್ರ ಬಿಕಾಸ್ ಆಫ್ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಎಷ್ಟೊಂದು ಆಗ್ತಾ ಇರುತ್ತೆ ಬಾಡಿನಲ್ಲಿ. ಲೈಕ್ ಮೈಂಡ್ ಸರಿ ಇರೋದಿಲ್ಲ, ಲೈಕ್ ಟೂ ಮಚ್ ಆಫ್ ಥಿಂಗ್. ಅಂಡ್ ಅದ್ರದ್ ಮಧ್ಯೆ ಪ್ಯಾಡ್ ಇಂದ ಇನ್ನೊಂದಿಷ್ಟು ಜಾಸ್ತಿ ಪ್ರಾಬ್ಲಮ್ಸ್ ಅವರಿಗೆ. ಎವ್ರಿ ಟೈಮ್ ದೇ ಕಮ್ ಅಪ್ ಅಂಡ್ ಸೇ, ಯಾರ್ಯಾರು ಕನ್ವರ್ಟ್ ಆಗಿದ್ದಾರೆ ದೇ ಕಮ್ ಅಪ್ ಟು ಮೀ ಅಂಡ್ ಸೇ ಥ್ಯಾಂಕ್ ಯು ಫಾರ್ ಶೋಯಿಂಗ್ ಅಸ್ ದಿಸ್, ನೌ ವಿ ಆರ್ ಸೋ ಲಿಬರೇಟೆಡ್ ಅಂತ. ಅಂಡ್ ಎಸ್ಪೆಷಲಿ ವಿತ್ ಮೆನ್ಸ್ಟ್ರಲ್ ಕಪ್ಸ್ ದೇ ಕ್ಯಾನ್ ಗೋ ಆನ್ ಸ್ವಿಮ್ಮಿಂಗ್ ಆಲ್ಸೋ. ಮಳೆಲಿ ನೆನಿಬಹುದು, ಸ್ವಿಮ್ಮಿಂಗ್ ಮಾಡ್ಬೋದು. ಸೊ ಯಾವುದೇ ರೀತಿಯಾದ ಕೆಲಸ ಇರಲಿ ಸ್ಟಾಪ್ ಆಗೋದಿಲ್ಲ ಜಸ್ಟ್ ಬಿಕಾಸ್ ಆಫ್ ಪೀರಿಯಡ್ಸ್. ಅಂಡ್ ನನ್ಗೆ ತುಂಬಾ ಖುಷಿ ಕೊಡೋದು ವಿ ಆರ್ ಡೂಯಿಂಗ್ ದಟ್ ಇನ್ ರೂರಲ್ ಆಲ್ಸೋ. ಅಂಡ್ ರೂರಲ್ ವುಮೆನ್ ಕೂಡ ಈಗ ಯೂಸ್ ಮಾಡಿ ಇವನ್ ದೇ ಆರ್ ಆಲ್ಸೋ ಹ್ಯಾಪಿ. ಪುರುಷರು ಕೂಡ ಇದ್ರ ಬಗ್ಗೆ ಪುರುಷರು ಕೂಡ ಇದ್ದಾರೆ. ನಮ್ಗೆ ಈಗ ದೊಡ್ಡ ಟೀಮ್ ಆಗಿದೆ ಈಗ ಬ್ಯಾಂಗ್ಳೂರಲ್ಲಿ, ವೇರ್ ಇನ್ ವಿ ಹ್ಯಾವ್ ಮೆನ್ ಟಾಕಿಂಗ್ ಅಬೌಟ್ ಪೀರಿಯಡ್ಸ್. ಸೊ ದಟ್ ಈಸ್ ಅ ಫ್ಯಾಂಟಾಸ್ಟಿಕ್ ಚೇಂಜ್ ಓವರ್. ಲಾಸ್ಟ್ ಇಯರ್ ನಾನು ತೇಜಸ್ವಿ ಸೂರ್ಯ MP ಅವ್ರನ್ನ ಮೀಟ್ ಮಾಡಿದ್ದೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ. ಸೊ ಅವ್ರು ಟ್ವೀಟ್ ಕೂಡ ಮಾಡಿದ್ರು. ಸೊ ಸಮ್ವೇರ್ ಇವನ್ ಹಿ ಈಸ್ ಬಿಕಮಿಂಗ್ ಅ ಬಿಗ್ ಇನ್ಫ್ಲೂಯೆನ್ಸರ್. ವಿ ಹ್ಯಾವ್ ಮೆನಿ ಮೆನ್ ಪೊಲಿಟಿಷಿಯನ್ಸ್ ಇನ್ ಬ್ಯಾಂಗ್ಳೂರ್ ಹೂ ಆರ್ ಕಮಿಂಗ್ ಫಾರ್ವರ್ಡ್, ಟೇಕಿಂಗ್ ಇಟ್ ಅಪ್ ಅವ್ರವ್ರ ವಾರ್ಡ್ ಅಲ್ಲಿ. ತಮ್ಮ ಮನೆಯಲ್ಲಿ ತಮ್ಮ ಮಗಳದೇ ಇರಬಹುದು ಅಥವಾ ಹೆಂಡತಿದು ಅಥವಾ ತಾಯಿದು, ತಂಗಿಯಂದಿರ್ದು, ಹೀಗೆ ಅವರ ಮುಟ್ಟಿನ ಸಂದರ್ಭದಲ್ಲಿ ಅವರಿಗಾಗುವ ಸಮಸ್ಯೆಗಳು ಅವ್ರಿಗೆ ಗೊತ್ತಿದ್ರೆ ಮತ್ತೆ ಅದರ ನಿರ್ವಹಣೆ ಹೇಗೆ ಮಾಡೋದು ಅಂತ ಗೊತ್ತಿದ್ರೆ ಅದು ಕೂಡ ಒಳ್ಳೇದಲ್ಲ. ಹೌದು. ಸೊ ನಾನು ಬ್ಯಾಂಗ್ಳೂರಲ್ಲಿ ಯಾವ್ದಾದ್ರು ಟಾಕ್ಸ್ ಇದ್ರೆ ಐ ಆಲ್ವೇಸ್ ಇನ್ಸಿಸ್ಟ್ ಮೆನ್ ಆಲ್ಸೋ ಟು ಬಿ ಪಾರ್ಟ್ ಆಫ್ ಇಟ್. ನಾವು ಟ್ಯಾಬು ಅಂತ ಹೇಳ್ತೀವಿ ಹೆಂಗಸರು, ಬಟ್ ನೀವು ನೋಡ್ಲಿಕ್ಕೆ ಹೋದ್ರೆ ಗಂಡಸರಿಗೆ ಅಷ್ಟಿಲ್ಲ ತಲೆಯಲ್ಲಿ. ಗಂಡಸರೇ ಯಾತಿಕ್ ಮಾತಾಡೋದಿಲ್ಲ ಅಂದ್ರೆ ಹೆಂಗಸರಿಗೆ ಮುಜುಗರ ಆಗತ್ತೆ ಅಂತ. ಸೊ ಪ್ರಾಬ್ಲಮ್ ಯಾರದ್ದು ಇಲ್ಲಿ? ಗಂಡಸರದಲ್ಲ, ಹೆಂಗಸರದೇ ಪ್ರಾಬ್ಲಮ್ ಇಲ್ಲಿ. ಅವರು ಫಸ್ಟ್ ನಮ್ಮ ಮೈಂಡ್ ಸೆಟ್ ನ ಫಸ್ಟ್ ಚೇಂಜ್ ಮಾಡ್ಕೊಳ್ಬೇಕು. ಇದ್ರ ಬಗ್ಗೆ ನಾವು ಹೆಚ್ಚು ಹೆಚ್ಚು ಮಾತಾಡ್ಬೇಕು. ಎಲ್ಲ ವೇದಿಕೆಗಳಲ್ಲೂ ಮಾತಾಡಿದ್ರೆ ಬಹುಶಃ ಇದ್ರ ಬಗ್ಗೆ ಇರುವಂತ ತಪ್ಪು ಕಲ್ಪನೆಗಳು ಹೋಗ್ಬಹುದು. ಹೌದು. ಈಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ಶ್ರೋತೃಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಐ ಟ್ರೂಲಿ ಬಿಲೀವ್ ಇನ್ ಸೆಲೆಬ್ರೇಟ್, ಅಂದ್ರೆ ಜೀವನನ ಸಂಭ್ರಮಿಸೋದು. ಇದು ನಂದು ಎಲ್ಲ ಕ್ಷೇತ್ರದಲ್ಲಿ ಕಾಣುತ್ತೆ. ನಾನು ಬಿಲ್ಡಿಂಗ್ ಡಿಸೈನ್ ಮಾಡುವಾಗ್ಲೂ ಐ ರಿಯಲಿ ಫೀಲ್ ದಟ್ ದ ಬಿಲ್ಡಿಂಗ್ ಶುಡ್ ಸೆಲೆಬ್ರೇಟ್ ಬೈ ಇಟ್ ಸೆಲ್ಫ್. ಪೀಪಲ್ ಲಿವಿಂಗ್ ದೇರ್ ಶುಡ್ ಸೆಲೆಬ್ರೇಟ್ ಈಚ್ ಅಂಡ್ ಎವ್ರಿ ಮೂಮೆಂಟ್. ನಮ್ಗೆ ಇರೋದು ಒಂದೇ ಜೀವನ. ಸೊ ಆ ಒಂದು ಜೀವನದಲ್ಲಿ ಏನೇನ್ ಕೆಲಸ ಮಾಡ್ಬೋದು, ಏನೇನ್ ಅಪಾರ್ಚುನಿಟೀಸ್ ನಮ್ಗೆ ಜೀವನ ಕೊಡುತ್ತೆ, ಅದೆಲ್ಲ ಅಪಾರ್ಚುನಿಟೀಸ್ ನ ಗ್ರಾಬ್ ಮಾಡ್ಕೋಬೇಕು. ಅಂಡ್ ವಿ ಹ್ಯಾವ್ ಟು ಜಸ್ಟ್ ಪುಟ್ ಇನ್ ಅವರ್ ಬೆಸ್ಟ್ ಫುಟ್ ಫಾರ್ವರ್ಡ್. ಸೊ ಐ ಬಿಲೀವ್ ಓಕೆ ವಿ ಮೈಟ್ ಬಿ ಜಸ್ಟ್ ಅ ಡ್ರಾಪ್ ಇನ್ ಅ ಓಷನ್, ಬಟ್ ಲೆಟ್ ಅಸ್ ಟ್ರೈ ಟು ಬಿ ಒನ್ ಕಂಪ್ಲೀಟ್ ಡ್ರಾಪ್, ಒನ್ ಹೋಲ್ ಡ್ರಾಪ್ ಇನ್ ಎವ್ರಿ ಏರಿಯಾಸ್. ಜೀವನವನ್ನ ಸಂಭ್ರಮಿಸೋಣ, ಇದರ ಜೊತೆಗೆ ಸಿಕ್ಕ ಅವಕಾಶಗಳನ್ನ ಬಿಡಬಾರ್ದು. ಮತ್ತೆ ನಮ್ಗೆ ಏನ್ ಬೇಕು ಅದನ್ನ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡೋದು ನಿಮ್ಮ ಮಂತ್ರ. ನಮ್ಗೆ ಏನ್ ಮಾಡ್ಬೇಕನ್ಸತ್ತೆ ಮಾಡ್ಬಿಡ್ಬೇಕು ಅಷ್ಟೇ. ಹೌದು. ನಿಮ್ಮ ಉದ್ಯಮದ ಜೊತೆಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ. ಸುಸ್ಥಿರ ಜೀವನ ಶೈಲಿಯ ಬಗ್ಗೆ ಅರಿವನ್ನ ಕೊಡ್ತಾ ಇದ್ದೀರಿ ಜನರಿಗೆ. ಹೇಗೆ ಪರಿಸರದ ಜೊತೆ ಜೀವನ ಮಾಡಬಹುದು ಅಂತ ತಿಳಿಸ್ತಾ ಇದ್ದೀರಿ. ನಿಮ್ಮ ಎಲ್ಲ ಮುಂದಿನ ಯೋಜನೆಗಳು ಯಶಸ್ವಿಯಾಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸೋಣ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಆರ್ಕಿಟೆಕ್ಟ್ ಆಗಿರುವ ಲತಾ ಕೃಷ್ಣ ಅವರ ಜೊತೆ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಶುಭದಾ ಡಿ ರೈ. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.